ಪದವಿ ಪೂರ್ವ ಮಹಾವಿದ್ಯಾಲಯದ ಈ ಕನ್ನಡ ವಿಷಯ ಭಾಷಾ ವಿಷಯದ ಗೊತ್ತಿದೆ ನಿಮಗೆಲ್ಲ ನಿಯೋಜಿತ ಕಾರ್ಯಯೋಜನೆ ಏನು ಅಸೈನ್ಮೆಂಟು ಅಥವಾ ಪ್ರಾಜೆಕ್ಟ್ ಅಂತೇಳಿ ಇರ್ತದಲ್ಲ ಅದನ್ನು ನೀವು ರೆಡಿ ಮಾಡಿದ್ದೀರಿ ನಮ್ಮ 2024-25ನೇ ಸಾಲಿಗಾಗಿ 10 ಅಂಕಗಳಿಗೆ ಅದಿರ್ತದೆ. ಅದನ್ನು ಅಸೈನ್ಮೆಂಟ್ ನೀವು ಈಗಾಗಲೇ ನಾವು ಟಾಪಿಕ್ ಕೊಟ್ಟಿದ್ವಿ. ಇಡೀ ನಮ್ಮ ಕೊಪ್ಪಳ ಜಿಲ್ಲೆದೆಲ್ಲದೂ ಡಿಸೈಡ್ ಆಗಿ ನಿಮಗೆ ಒಂದೇ ಏಕರೂಪ ವಿಷಯಗಳನ್ನು ಕೊಟ್ಟಿದ್ದಾರೆ. ಆ ವಿಷಯಗಳನ್ನು ಕೊಟ್ಟಾಗ ನೀವೆಲ್ಲರೂ ಬರ್ಕೊಂಡು ಬಂದಿದ್ದೀರಿ. ನಿಮ್ಗೆ ಯಾವ್ದು ಅನುಕೂಲ ಆಗ್ತದೆ ಇಂಥದೇ ಬರ್ಕೊಂಬರಿ ಅಂತೇನು ನಿರ್ಬಂಧ ಹೇಳಿಲ್ಲ. ಇದೇ ಮಾದರಿಯಲ್ಲಿ ಇದೇ ಟೈಪ್ ಬರ್ಕೊಂಬರಿ ಅಂತ ಹೇಳಿಲ್ಲ. ನಿಮಗೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಅನುಕೂಲ ಆಗ್ತದೆ ಆ ರೀತಿ ಬರ್ಕೊಂಬರಿ ಅಂತ ಹೇಳಿದ್ವಿ. ಆಲ್ಮೋಸ್ಟ್ ಆಲ್ ವಿದ್ಯಾರ್ಥಿಗಳು ಬರೆದುಕೊಂಡು ಬಂದಿದ್ದೀವಿ. ಇವತ್ತು ಆ ಕುರಿತು ನಿಮಗೆ ಒಂದಿಷ್ಟು ವೈವಾ ಟೈಪ್ ಅಂದರೆ ಸಂದರ್ಶನ ಟೈಪ್ ನೀವು ಏನು ಕೆಲಸ ಮಾಡಿದ್ದೀರಿ, ಯಾವ ವಿಷಯ ಕುರಿತು ಚರ್ಚೆ ಮಾಡಿದ್ದೀರಿ, ಏನೇನು ಬರೆದುಕೊಂಡಿದ್ದೀರಿ. ಕೆಲವು ವಿದ್ಯಾರ್ಥಿಗಳು ಸುಮ್ಮನೆ ಆಗಾಗ ಮೊದಲೇ ಬಂದು ನನಗೆ ತೋರಿಸಿದ್ದಾರೆ, ಈ ಥರ ಮಾಡಿದ್ದೇವೆ ನೋಡಿ ಸರ್, ಈ ಥರ ಬರೆದಿದ್ದೇವೆ ಅಂತೇಳಿ. ಬರೆಯೋದಕ್ಕಿಂತ ಮೊದಲು ಬಂದು ವಿದ್ಯಾರ್ಥಿಗಳು ತೋರಿಸಿದ್ದಾರೆ. ಭಾಳ ಚೆನ್ನಾಗಿ ನೀವು ಆ ಕಾರ್ಯಯೋಜನೆಯನ್ನು ನೀವು ಪ್ರಾಜೆಕ್ಟು ರೆಡಿ ಮಾಡಿದ್ದೀರಿ. ಹೀಗಾಗಿ ನನಗೆ ಭಾಳ ಖುಷಿ ಅನಿಸ್ತದೆ. ಎಷ್ಟೋ ವಿದ್ಯಾರ್ಥಿಗಳು ಕೆಲವು ಫೋಟೋ ಹಚ್ಚಿದ್ದೀರಿ, ನೀಟಾಗಿ ಬರೆದಿದ್ದೀರಿ, ಆಮೇಲೆ ಬರೆದು ಕೆಚ್ ಪೆನ್ ಮುಖಾಂತರ ಅಂಡರ್ಲೈನ್ ಮಾಡಿದ್ದೀರಿ. ಈ ರೀತಿ ಚಂದನಾಗಿದ್ದಾರೆ ನೀಟ್. ಆದರೆ ನಾವು ಬುಕ್ಲೆಟ್ ಕೊಟ್ಟಿದ್ದೆ ಅದೇ ಮಾದರಿಯಲ್ಲಿ ಅದರಲ್ಲೇ ನೀವು ತುಂಬಿಕೊಂಡು ಬಂದಿರೋದ್ರಿಂದ ಇವತ್ತು ಆ ಕುರಿತು ಎಲ್ಲ ವಿದ್ಯಾರ್ಥಿಗಳು 10 ಅಂಕಗಳಿಗೆ ಇರ್ತದಲ್ಲ ಅದನ್ನು ಕುರಿತು ನೀವು ಒಂದಿಷ್ಟು ನಿಮಗೆ ಏನು ತಿಳಿತದ ಅದು ಬರೆದುಕೊಂಡು ಬಂದಿದ್ರಲ್ಲ. ಎಲ್ಲರಿಗೂ ಒಂದು ಯಾರ್ದೊಬ್ಬರು ಅವರ ರೈತನ ಕುರಿತು ಬರ್ಕೊಂಬಂದಿರ್ತೀರಿ, ಅಲ್ಲಿ ಹೋಗಿ ಅವ್ರಿಗೆ ಸ್ವಲ್ಪ ಕೇಳಿರ್ತೀರಿ, ಅಥವಾ ನಿಮ್ಮಲ್ಲಿ ಯಾರೋ ಒಬ್ಬ ಕಲಾವಿದನ ಕುರಿತು ಬರೆದಿರ್ತೀರಿ, ಅದನ್ನು ಕೇಳಿರ್ತೀರಿ, ಅಥವಾ ತಾಯಿ ಕುರಿತು ಬರೆದಿರ್ತೀರಿ. ತಾಯಿ ಕುರಿತು ಒಂದಿಷ್ಟು ಎಲ್ಲೋ ನೀವು ಯಾರನ್ನಾರ ಒಬ್ಬ ಹಿರಿಯ ಅಧ್ಯಾಪಕರನ್ನ ಅಥವಾ ನಿಮ್ಮ ಅಕ್ಕಪಕ್ಕದ ಯಾರಾದರೂ ಒಬ್ಬ ಸೀನಿಯರ್ ಕೇಳಿರ್ತೀರಿ, ಅಥವಾ ಯೂಟ್ಯೂಬ್ನಲ್ಲಿ ತೊಗೊಂಡಿರ್ತೀರಿ, ಅಥವಾ ನೀವು ಯಾವುದೋ ಮಾಧ್ಯಮದ ಮುಖಾಂತರ ಅವುಗಳನ್ನು ತೊಗೊಂಡು ಸಂಗ್ರಹ ಮಾಡಿ ಬರೆದುಕೊಂಡು ಬಂದಿದ್ದೀರಿ. ಇಟ್ಸ್ ವೆರಿ ಗುಡ್. ಭಾಳ ಸಂತೋಷದಾಯಕ ಅಸೈನ್ಮೆಂಟ್ಗಳ ವಿಧಾನ ನಾನು ಮೊದಲು ಗಮನಿಸಿದೆ. ಆ ಕುರಿತು ಬಂದು ನೀವಿಲ್ಲಿ ಒಂದು ನಿಮಗೆ ಎಷ್ಟು ಆಗ್ತದೆ ಅಷ್ಟು ಒಂದು 5 ನಿಮಿಷ ಅಂತ ನಿರ್ಬಂಧ ಇರ್ತದೆ. 5 ನಿಮಿಷ ಅಥವಾ ನಿಮಗೆ ಒಂದು 2 ನಿಮಿಷ ಮಾತಾಡ್ತೀವಿ, 3 ನಿಮಿಷ ಮಾತಾಡ್ತೀವಿ, ಈ ಥರ ಅಸೈನ್ಮೆಂಟ್ ತೊಗೊಂಡಿವಿ. ಎಲ್ಲೆಲ್ಲೋ ಭೇಟಿಯಾದ್ರಿ, ಯಾರನ್ನ ಭೇಟಿಯಾದ್ರಿ, ಅಥವಾ ನೀವು ಎಲ್ಲಿದೆ, ಯಾವ ರೀತಿ ನೆಟ್ ಮುಖಾಂತರ ಡೌನ್ಲೋಡ್ ಮಾಡ್ಕೊಂಡ್ರಿ, ಫೋಟೋಸ್ ನಿಮ್ಗೆ ಎಲ್ಲಿ ಸಿಕ್ಕು, ಈ ಥರದ ಲೆಕ್ಕ. ಇದೇನು ದೊಡ್ಡ ಒಂದು ರೀತಿ IAS ಕೇಸ್ ಮಾದರಿಯಂಥ ಸಂದರ್ಶನ ಅಲ್ಲದಿದ್ದರೂ ನಿಮಗೆ ಇಲ್ಲಿದ್ದೇನೆ ಮೆಟ್ಟಲಾಗುವಂಥ ಅರ್ಥ. ಆ ಕುರಿತನ್ನು ನಮ್ಮ ಕನ್ನಡ ವಿಭಾಗದಿಂದ ನಾವು ಇವತ್ತು ಸೆಟ್ ಮಾಡಿದ್ವಿ. ನಿಮ್ಗೆ ನಾಳೆ ಮುಂದೆ ಹೋಗ್ತೀರಿ, ಎಲ್ಲರೂ ಇಂಟರ್ವ್ಯೂಗೆ ಹೋಗ್ತೀರಿ, ನೌಕರಿಗಾಗಿ ನೀವು ಅಲ್ಲಿ ಸಂದರ್ಶನ ಇರ್ತದ. ಇವತ್ತೆಲ್ಲ ಗೊತ್ತಿರ್ಬೋದು ನಿಮಗೆಲ್ಲ ಸ್ಪರ್ಧಾ ಜಗತ್ತು, ಅದು ಅಂಕಗಳ ಆಧಾರದ ಮೇಲೆ ಯಾವುದು ನಡೆಯುವುದಿಲ್ಲ ಅನ್ನೋದು ಇವತ್ತು ತೀರ್ಮಾನಕ್ಕೆ ಬಂದಂತ ಕಾಣ್ತಾ ಇದೆ ಜಗತ್ತು. ಹೀಗಾಗಿ ಅದಕ್ಕಾಗಿ ನಿಮ್ಗೆ ಅಸೈನ್ಮೆಂಟ್ ಕೊಟ್ಟಿದ್ದೇವೆ, ನೀವು ಬರೆದಿದ್ದೀರಿ. ಆ ಅಸೈನ್ಮೆಂಟ್ಗಳನ್ನು ಇಲ್ಲಿ ತಂದು ಇಲ್ಲಿ ಟೇಬಲ್ ಹಾಕಿಕೊಂಡು ಒಂದು 5 ನಿಮಿಷ ಎಲ್ಲ ವಿದ್ಯಾರ್ಥಿಗಳು ನಿಮ್ಗೆ ಅವಕಾಶ. ಇದನ್ನು ನಾವು ನಮ್ಮ ಕಾಲೇಜಿನ ಅಧಿಕೃತ ವೆಬ್ಸೈಟ್ನಲ್ಲಿ ಹಾಕ್ತೀವಿ. ನಿಮಗೆ ಮುಂದೊಂದು ದಿನ ಈ ರೀತಿ ನಾವು ಕಾಲೇಜಿನಲ್ಲಿದ್ದಾಗ ನಾವು ಈ ರೀತಿ ಸೆಮಿನಾರ್ ಮಾಡಿದ್ದೀವಿ. ಬಹುಶಃ ಎಷ್ಟೋ ವಿದ್ಯಾರ್ಥಿಗಳು ಪ್ರೈಮರಿಯಲ್ಲಿ ಹೈಸ್ಕೂಲಲ್ಲಿ ಅವಕಾಶ ಸಿಕ್ಕಿರಲ್ಲ, ಅಥವಾ ಅವಕಾಶ ಬೇಕನ್ನಿಸ್ತಿರ್ತದ, ಏನೋ ಒಂದು ರೀತಿ ಸಂದರ್ಭಗಳು ಆ ರೀತಿ ನಿಮ್ಗೆ ಒದಗಿ ಬಂದಿರಲ್ಲ. ಅದಕ್ಕೆ ಇಲ್ಲಿ ಅವಕಾಶ ಸಿಗ್ತದಲ್ಲ, ಇದನ್ನು ವೇದಿಕೆಯನ್ನು ಉಪಯೋಗ ಮಾಡಿಕೊಂಡು 1 ಅವರ್ ಇವತ್ತು ಒಂದಿಷ್ಟು ಜನ ಮತ್ತು ನಾಳೆ ಒಂದಿಷ್ಟು ಜನ ವಿದ್ಯಾರ್ಥಿಗಳು ಈ ರೀತಿ ಮಾಡಿ ಅದನ್ನು ಪೂರ್ಣಗೊಳಿಸ್ತಕ್ಕಂಥ ಕೆಲಸ ಇವತ್ತು ನಮ್ಮ ಕನ್ನಡ ವಿಭಾಗದಿಂದ ಇದೆ. ಎಲ್ಲ ಅಧ್ಯಾಪಕರು ಇದ್ದಾರೆ, ಕನ್ನಡ ಅಧ್ಯಾಪಕರು ಕ್ಲಾಸ್ನಲ್ಲಿ ಇರೋದ್ರಿಂದ ಅದಕ್ಕೆ ನನಗೆ ಸಂಬಂಧಪಟ್ಟಂಥ ಕ್ಲಾಸ್ ಮಾತ್ರ ನಾನಿವತ್ತು ಇಲ್ಲಿ ತೆಗೆದುಕೊಂಡಿದ್ದೇನೆ. ಪ್ರಥಮ PUC ಶಿಕ್ಷಣ ವಿಭಾಗದ ವಿದ್ಯಾರ್ಥಿಗಳು 2024-25ನೇ ಸಾಲಿನ ವಿದ್ಯಾರ್ಥಿಗಳು. ಇಷ್ಟು ಈಗಾಗಲೇ ಎಲ್ಲ ಸಿಲೆಬಸ್ ಮುಗಿದಿದೆ ನಿಮಗೆ. ಇನ್ನು ಕೇವಲ ಈ ಅಸೈನ್ಮೆಂಟ್ ಒಂದು ಕೊಟ್ಟುಬಿಟ್ರೆ ಆಲ್ಮೋಸ್ಟ್ ಆಲು ನಿಮ್ಮ ಇವತ್ತಿನ ಈ ವರ್ಷದ ಸಿಲೆಬಸ್ ಮುಗಿದೋಗ್ತಕ್ಕಂಥದ್ದು. ಅದಕ್ಕೆ ನಿಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ನಾನು ವೈಯಕ್ತಿಕವಾಗಿ ನಮ್ಮ ಕನ್ನಡ ವಿಭಾಗದಿಂದ ಸ್ವಾಗತ ಮಾಡ್ತಾ, ಈಗ ವಿದ್ಯಾರ್ಥಿಗಳು ಒಬ್ಬೊಬ್ಬರು ನಿಮ್ಗೆ ಸೀರಿಯಲ್ ಪ್ರಕಾರ ಬಂದರೂ ಚಿಂತಿಲ್ಲ, ಅಥವಾ ನಿಮ್ಗೆ ಯಾರ್ಯಾರು ಅನುಕೂಲ ಆಗ್ತದೋ ಬಂದು ಆ ವಿಷಯವನ್ನು ಹೇಳಿ ನಿಮ್ಗೆ ಎಷ್ಟು ತಿಳಿತಾರ, ಏನೇನು ಕೆಲಸ ಮಾಡಿದ್ದೀರಿ, ಏನು ಭಯಪಡುವಂತಕ್ಕಂಥದ್ದು ಅಗತ್ಯಲ್ಲ. ಇಲ್ಲೇನು ದೊಡ್ಡ ರಾಜಕಾರಣಿಗಳು ದೊಡ್ಡ ಅಧಿಕಾರಿಗಳು ಇರ್ತಕ್ಕಂಥ ವೇದಿಕೆ ಅಲ್ಲವೇ ಅಲ್ಲ. ಕೇವಲ ನಾವು ಕನ್ನಡ ಅಧ್ಯಾಪಕರು ಬಿಟ್ಟರೆ ನೀವು ವಿದ್ಯಾರ್ಥಿಗಳು ಇಷ್ಟೇ ಇರತಕ್ಕಂಥ ವೇದಿಕೆ. ಇದನ್ನು ಕೊಡ್ತೀನಿ. ಎಷ್ಟು ಕೊಡ್ತೀನಿ ಏನು ಅಂತೇಳಿ ಏನು ಲೆಕ್ಕಿಲ್ಲ. ಒಳ್ಳೆ ಟಾಪಿಕ್ ಚೆನ್ನಾಗಿತ್ತು, ಚೆನ್ನಾಗಿ ಬರೆದಿದ್ದಾರೆ, ದುಂಡಾಗಿ ಬರೆದಿದ್ದಾರೆ, ನೀಟಾಗಿ ಬರೆದಿದ್ದಾರೆ ಅಂದಾಗ ನಿಮ್ಗೆ ಅಂಕಗಳನ್ನು ಅಷ್ಟು ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ನೀವು ಎಫರ್ಟ್ ಹೆಂಗೆ ಮಾತಾಡ್ತಾರೆ, ಏನೇನು ಅಂತಕ್ಕಂಥದ್ದು ನಿಮ್ಮ ಮೇಲೆ ನಿರ್ಧಾರ ಆಗಿರ್ತದೆ. ಮತ್ತು ವಿಶೇಷ ವಿದ್ಯಾರ್ಥಿಗಳಿಗೆ ಭಯಪಡೋದಾಗತ್ತಿಲ್ಲ, ನೇರವಾಗಿ ಬಂದು ವಿಷಯವನ್ನು ಇಲ್ಲಿ ಪ್ರಸ್ತಾಪಪಡಿಸುವುದು ಅಂತ. ಕಾವೇರಿ ಅಂತ ನನಗೆ ಬಂದಿರೋ ಟಾಪಿಕ್ ಜನಪದ ಹಾಡು, ಒಗಟು ಮತ್ತು
ಗಾಂಧಿ ಮಾತುಗಳು ಬಂದಿದೆ. ನಾನು ಫಸ್ಟ್ ಟಾಪಿಕ್ ಮಾಡ್ತಾ ಇರೋದು ಗುಡ್ಡುಗಳು. ಬಿಳಿ ಸರದಾರನಿಗೆ ಕೈ ಟೋಪು ಎಂದರೆ ಬೆಂಕಿ ಕಡ್ಡಿ. ಸಂಜೆ ತನಕ ಬಡಿದ್ರೂ ಸದ್ದಾಗಲ್ಲ ಅಂದರೆ ಇದು ಕಂಡಕ್ಟರ್. ಇದು ತಿನ್ನಲಾಗದ ಜಾಮ್ ಅಂದ್ರೆ ಟ್ರಾಫಿಕ್ ಜಾಮ್. ಸಾಗರದ ಪುತ್ರ ಸಾಂಬಾರ್ಗೆ ಮಿತ್ರ ಅಂದ್ರೆ ಉಪ್ಪು. ಬಿಳಿ ಕುದುರೆಗೆ ಹಸಿರು ಬಾಲ ಅಂದ್ರೆ ಉಲ್ಲಂಗಿ. ಅಕ್ಕ ಹಾಸಿದೆ ಕೋಣ ಮಲಗಿದೆ ಅಂದ್ರೆ ಇದು ಕುಂಬಳಕಾಯಿ. ಆಮೇಲೆ ಈಗ ಮಾಡ್ತಿರೋ ಟಾಪಿಕ್ ನಾನು ಗಾದೆ ಮಾಡ್ತೀನಿ. ಮನಸ್ಸಿದ್ದರೆ ಮಾರ್ಗ ಅಂತೇಳಿ ಒಂದು ಮಾಡಿದ್ದೀನಿ. ಇನ್ನೊಂದು ಕೈ ಕೆಸರಾದರೆ ಬಾಯಿ ಮೊಸರು ಒಂದು ಮಾಡಿದ್ದೀನಿ. ಇನ್ನೊಂದು ಅತಿ ಆಸೆ ಗತಿಗೇಡು. ಅತಿ ಆಸೆ ಗತಿಗೇಡು ಅಂದರೆ ಗಾದೆ. ಗಾದೆ ಗಾದೆ ವೇದ ಸುಳ್ಳಾಗದು. ಗಾದೆ ಹಿರಿಯರು ಹೇಳಿದ ಅನುಭವದಿಂದ ನುಡಿಮುತ್ತು. ಗಾದೆಯು ಆಕಾರದಲ್ಲಿ ಅರ್ಥವಾದಲ್ಲಿ ಕ್ರಮಕವಾದ. ಈ ಮೇಲಿನ ಗಾದೆಯ ಪ್ರಸ್ತಾವನೆ ಮನುಷ್ಯನಿಗೆ ಅತಿ ಆಸೆ ಇರಬಾರದು. ಆಸೆಯೇ ಮನುಷ್ಯನಿಗೆ ದುಃಖಕ್ಕೆ ಮೂಲ ಅಂತೆಲ್ಲ ಆತಾರೆ. ಇವಾಗ ಯಾವುದು ಹಾಡುಗಳು ಯಾವುವು? ಇಂಡಿಯ ಬನದ ಮೇಲೆ ಅದ್ಯಾವುದು ಜನಪದ ಹಾಡುಗಳ ಯಾವ್ಯಾವ ಬರ್ದಿದ್ದಿ? ಇಂಡಿಯ ಬನದ ಮೇಲೆ ಅಂತ ಒಂದು ಸೂಜಿಗಾರ ಸೂಜಿನವರಿಗೆ ಕೇಳು ಮಹಾದೇವ. ಆಕಾರ ಬಂದ್ರೆ ಯಾವ ಬರ್ದಿದ್ದ ಲಾಸ್ಟ್ ಇಲ್ಲ ಟೈಪ್ ಹಾಕ್ಯಬೇಕಂದ್ರೆ ನೀವು ಯಾವ್ದಾವ್ದು ಇರ್ತದಲ್ಲ ಕೊನೆಗೆ ಎಲ್ಲಿಂದ ತಗೊಳುತ್ತಾರೆ. ಇಂಟರ್ನೆಟ್ ಅಂದ್ರೆ ಇಂಟರ್ನೆಟ್. ಆಕಾರ ಗ್ರಂಥಗಳು ಯಾವುದು? ಆಧಾರ ಗ್ರಂಥಗಳು. ನೀವು ಬರಬೇಡ್ರಿ, ಇನ್ನು ಬರೋದಿಲ್ಲ ಅಂದ್ರೆ ಅಲ್ಲಿ ಹೇಳಿ ಬರಲ್ಲ ಸಾಕು. ತಾಯಿ ನಮಗೆ ಜನ್ಮ ನೀಡುತ್ತಾಳೆ, ಜೊತೆಗೆ ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ. ಈ ಪ್ರಪಂಚದಲ್ಲಿ ಅತ್ಯುನ್ನತ ಗೌರವ ನೀಡುತ್ತದೆ. ಪ್ರತಿ ವರ್ಷ ಮೇ ತಿಂಗಳು 2ನೇ ಭಾನುವಾರ ತಾಯಂದಿರ ದಿನವನ್ನು ಆಚರಿಸುತ್ತಾರೆ. ತಾಯಿಯು ಮೊದಲ ಶಾಲೆ ಮತ್ತು ಶಿಕ್ಷಕ ಮತ್ತು ಮಗು ತನ್ನ ಜೀವನದಲ್ಲಿ ಹೇಳುವ ಮೊದಲ ಪದವೇ ತಾಯಿ ಅಥವಾ ಅಮ್ಮ. ಅವರು ತನ್ನ ಇಡೀ ಜೀವನವನ್ನು ತ್ಯಾಗ ಮಾಡುತ್ತಾಳೆ ಮತ್ತು ತನ್ನ ಇಡೀ ಜೀವನವನ್ನು ನಮಗೆ ಅರ್ಪಿಸುತ್ತಾಳೆ. ಅವಳು ಯಾವುದೇ ತನ್ನ ದುಃಖಗಳನ್ನು ಜೀವನವನ್ನು ನಮಗೆ ಅರ್ಪಿಸುತ್ತಾಳೆ ಹೊರತು ನಮ್ಮ ಸಂತೋಷದ ಬಗ್ಗೆ ಯೋಚಿಸುತ್ತಾಳೆ. ನಾವು ಸಂತೋಷವಾಗಿರುವಾಗ ಅವಳು ಸಂತೋಷವಾಗಿರುತ್ತಾಳೆ. ತಾಯಿಯಿಂದ ಯಾರು ನಿರ್ಭೀತಿಯ ಇರಲು ಸಾಧ್ಯವಿಲ್ಲ. ಏಕೆಂದರೆ ನಮಗೆ ಯಾವುದೇ ಸಮಸ್ಯೆ ಬಂದಾಗ ನಮ್ಮ ಮುಂದೆ ಮೊದಲು ನಿಂತು ನಮ್ಮ ರಕ್ಷಿಸುತ್ತಾಳೆ ತಾಯಿ. ಯಾವಾಗಲೂ ನಮ್ಮ ಬಗ್ಗೆ ಉಪಕಾರ ಭಾವನೆ ಇರುತ್ತದೆ. ಅವಳು ಎಂದಿಗೂ ನೆಮ್ಮದಿ ಏನನ್ನು ಕೇಳುವುದಿಲ್ಲ. ಯಾವಾಗಲೂ ನಮ್ಮನ್ನು ಕೇಳದೆ ನಮ್ಮ ಅಗತ್ಯಗಳನ್ನು ಪೂರೈಸುತ್ತಾಳೆ. ನಮ್ಮ ತಾಯಿಯ ಬಗ್ಗೆ ಕವನಗಳು ಎಷ್ಟು ಅದಾವ? 6 ಅದಾವ. ಒಂದು ಅಮ್ಮ ಧ್ವನಿಯ ಕೂಗು ದೂರ ಇದ್ದರೂ ಇಲ್ಲೇ ಇರುವಳು ಅನಿಸುತ್ತದೆ. ಅಮ್ಮನ ಕಾಲ್ಗೆಜ್ಜೆ ಸದ್ದು ಕಿವಿಗೂ ಕೇಳದಿದ್ದರೂ ಕಣ್ಣು ಹುಡುಕಾಡುತ್ತದೆ. ಅಮ್ಮ ಮಡಿಲು ಸುಖ ಜಗತ್ತಿನೆಲ್ಲೆಡೆ ಕಾಣುತ್ತದೆ. ಅಮ್ಮನ ಕೈ ತುತ್ತು ಊಟ ನಿದ್ದೆ ಕಣ್ಣೀರಲ್ಲೂ ತಪರಿಸುತ್ತದೆ. ತಾಯಿ ಉಸಿರು ಕೊಡುತ್ತಾಳೆ, ತಂದೆ ಹೆಸರು ಕೊಡುತ್ತಾನೆ. ಆದರೆ ಗುರುಗಳು ಉಸಿರು ಇರುವವರೆಗೂ ಹೆಸರು ಉಳಿಸಿಕೊಳ್ಳಲು ವಿದ್ಯೆ ಕೊಡುತ್ತಾರೆ. ಫೋಟೋ ಹಚ್ಚಿದ ತಾಯಿ ಹಚ್ಚಿದ ಫೋಟೋಸ್ ಇಲ್ಲ ಹಚ್ಚಿದ್ರೆ ನಡೀತದೆ. ಎಲ್ಲಿ ಕೈ ಆಗ್ತದೆ. ವೆರಿ ಗುಡ್. ಧನ್ಯವಾದ. ನನ್ನ ಹೆಸರು ವಿಶ್ವನಾಥ್. ನನಗೆ ಬಂದಿರೋ ಕಾನ್ಸೆಪ್ಟ್ ಯಾರಾದರೂ ಒಬ್ಬ ಮಹಾತ್ಮರ ಜೀವನ ಚರಿತ್ರೆಯನ್ನು ವಿಭಜಿಸಿರು ಪ್ರಬಂಧದಲ್ಲಿ. ಯಾರಾದರೂ ಒಬ್ಬ ಮಹಾತ್ಮ ಜೀವನ ಚರಿತ್ರೆ ಯಾರು ಮಾಡಿದ್ದೀನಿ ನೀನು? ಭಗತ್ ಸಿಂಗ್. ವೆರಿ ಗುಡ್. ಭಗತ್ ಸಿಂಗ್ರ ಜೀವನ. ಭಗತ್ ಸಿಂಗ್ ಅವರು ಜನವರಿ 28 ಸೆಪ್ಟೆಂಬರ್ 1907 ಬಂಗಾ ಗ್ರಾಮದ ತಹಸೀಲ್ ಜನರ್ ವಾಲ್ ಜಿಲ್ಲೆ ರಾಯ್ಪುರ್ ಪಂಜಾಬ್ನಲ್ಲಿ ಇವರು ಹುಟ್ಟಿದ ಸ್ಥಳ. ಇವರ ತಂದೆ ಕಿಶನ್ ಸಿಂಗ್, ತಾಯಿ ವಿದ್ಯಾವತಿ. ಇವರ ಕುಟುಂಬ ಉರ್ದು ಕ್ರಾಂತಿ. ಇವರ ತಂದೆ ಅಜ್ಜ ಹಾಗೂ ಚಿಕ್ಕ ಕದನ್ ಚಳವಳಿಯ ಮೂಲಕ
ಹೆಚ್ಚಾಗಿ ಪಂಜಾಬ್ ಭಾರತದಿಂದ ಬ್ರಿಟಿಷರನ್ನು ಹೊರಹಾಕುವ ಚಳವಳಿಯನ್ನು ನಡೆಸಲಾಯಿತು. ಬಾಲ್ಯದ ದಿನಗಳು ಭಗತ್ ಸಿಂಗ್ ಅವರು ವೀರ ಧೀರ ಶೂರ ಮತ್ತು ಕ್ರಾಂತಿಕಾರಿಗಳಲ್ಲಿ ಜನರಲ್ಲಿ ಪ್ರಸಿದ್ಧಿ ಹೊಂದಿದವರು. ಭಗತ್ ಸಿಂಗ್ ಅವರ ತಂದೆ ಮಹಾತ್ಮ ಗಾಂಧೀಜಿಯವರ ಬೆಂಬಲಕ್ಕೆ ನಿಂತಿದ್ದರು ಮತ್ತು ನಂತರ ಅವರ ಸರ್ಕಾರಿ ಅನುದಾನಿತ ಸಂಸ್ಥೆಗಳನ್ನು ಬಹಿಷ್ಕರಿಸಲು ಕರೆ ನೀಡಿದರು. ಆದ್ದರಿಂದ ಭಗತ್ ಸಿಂಗ್ 13ನೇ ವಯಸ್ಸಿನಲ್ಲಿ ಶಾಲೆಯನ್ನು ತೊರೆದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಗತ್ ಸಿಂಗ್ ಅವರು ಯುರೋಪಿನ ರಾಷ್ಟ್ರೀಯತಾವಾದಿ ಚಳವಳಿಗಳ ಬಗ್ಗೆ ಅನೇಕ ಲೇಖನಗಳನ್ನು ಓದಿದರು. ಅವರು 1925ರಲ್ಲಿ ಅದೇ ಸ್ಫೂರ್ತಿಯನ್ನು ಪಡೆದರು. ಅವರು ತಮ್ಮ ರಾಷ್ಟ್ರೀಯ ಚಳವಳಿಗೆ ನೌಜವಾನ್ ಭಾರತ ಸಭಾವನ್ನು ಸ್ಥಾಪಿಸಿದರು. ಯಾವ ಹೋರಾಟಗಳು ಯಾವ ಇದಾವ ಪಟ್ಟಿ ಮಾಡಿದ್ದೆಲ್ಲ ಹೋರಾಟಗಳು ಯಾವ ಪಟ್ಟಿ ಮಾಡಿಲ್ಲ ಬರ್ಕೊಂಡು ಹೋಗಿದೆ ಫ್ರಾನ್ಸ್ ಮಾಡಿಲ್ಲ. ಲಾಲ್ ಲಜಪತ್ ರಾಯ್ ಅವರ ಸಾವಿನ ಪ್ರತಿಕಾರ ಅಕ್ಟೋಬರ್ 30, 1928ರಂದು ಲಾಲ್ ಲಜಪತ್ ರಾಯ್ ಅವರ ಸೈನ್ಯ ಆಯೋಗದ ವಿರುದ್ಧ ಮೆರವಣಿಗೆಯನ್ನು ಮುನ್ನಡೆಸಿದಾಗ ಆಗಿನ ಪೊಲೀಸ್ ವರಿಷ್ಠರಾದ ಜೇಮ್ಸ್ ಸ್ಯಾಟ್ ಅವರು ಲಾಠಿ ಚಾರ್ಜ್ ಮಾಡಿದರು. ಇದರ ತೀವ್ರವಾಗಿ ಲಾಲ್ ಲಜಪತ್ ರಾಯ್ ಅವರ ಸಾವಿನ ಪ್ರತಿಕಾರವನ್ನು ಭಗತ್ ಸಿಂಗ್ ಅವರು ಕೊನೆ ಯಾವ ಮ್ಯಾಕ್ಸ್ ಇದಾವ ಇಂಪಾರ್ಟೆಂಟು ಮಾಡಿದ್ದೇನದು ಏನಾದ್ರು ಇಂಪಾರ್ಟೆಂಟ್ ಇದ್ರೆ ಹೇಳು. ಭಗತ್ ಸಿಂಗ್ ಅವರ ಅಂತ್ಯ ಧೈರ್ಯಶಾಲಿಯಿಂದ ಕೂಡಿದ ಮನುಷ್ಯನ ಜೀವನ ಗರಿಗೇರಿಸುವ ಮೂಲಕ ಅಂತ್ಯವಾಯಿತು. ಆಧಾರ ಗ್ರಂಥಗಳು ಮೊಬೈಲ್ ಇಂಟರ್ನೆಟ್ ಕಡೆ ಹೆಸರೇನು ಮಹೇಶ್. ಯಾವ ಟಾಪಿಕ್ ಯಾವುದು? ನಿಮ್ಮ ಸುತ್ತಮುತ್ತಲಿನ ಪರಿಸರ ಕುರಿತು ಹಾನಿಯನ್ನು ಕುರಿತು ಮತ್ತು ಸಂರಕ್ಷಣೆ ಪರಿಸರ ಹಾನಿ ಸಂರಕ್ಷಣೆ ಪರಿಣಾಮ ಕಾರಣ ತಡೆಗಟ್ಟುವ ಕ್ರಮಗಳು. ಪರಿಸರ ಮಾಲಿನ್ಯವು ಇಂದು ಜಗತ್ತಿನಲ್ಲಿ ಅತಿ ಹೆಚ್ಚಾಗುತ್ತಿದೆ. ಅದರಲ್ಲಿ ವಾಯು ಮಾಲಿನ್ಯವು ತುಂಬ ಹೆಚ್ಚಾಗುತ್ತಿದೆ. ಗಾಡಿಗಳ ವಾಹನದಿಂದ ಮತ್ತು ಕಾರ್ಖಾನೆಗಳಿಂದ ಬಿಡುವ ಹೊಗೆಯಿಂದ ವಾಯು ಮಾಲಿನ್ಯವು ಅತಿ ಹೆಚ್ಚಾಗುತ್ತಿದೆ. ವಾಯು ಮಾಲಿನ್ಯವನ್ನು ತಡೆಗಟ್ಟಬೇಕೆಂದರೆ ನೈಸರ್ಗಿಕ ಸಸ್ಯವರ್ಗಗಳ ಸಂರಕ್ಷಣೆ ಮಾಡಿರಬೇಕು. ಕೈಗಾರಿಕಾ ಜನವಸತಿ ಪ್ರದೇಶಗಳಿಂದ ದೂರ ಇರಬೇಕು. ಇನ್ನೊಂದು ಕಾರಣ ಜಲಮಾಲಿನ್ಯಕ್ಕೆ ಕಾರಣಗಳು ಕಾರ್ಖಾನೆಗಳಿಂದ ಬಿಡುವ ನೀರನ್ನು ನದಿಯಾಗೆ ಬಿಡುತ್ತಾರೆ. ಇದರಿಂದ ನೀರು ಮಾಲಿನ್ಯವಾಗುತ್ತದೆ. ಈ ನೀರನ್ನು ಕುಡಿದರೆ ಹಲವಾರು ರೋಗಗಳು ಉಂಟಾಗುತ್ತವೆ. ಕ್ಯಾನ್ಸರ್ ಅಂತ ರೋಗಗಳು ಬರುತ್ತವೆ. ಶಬ್ದ ಮಾಲಿನ್ಯವು ಕಾರ್ಖಾನೆಗಳಿಂದ ಬರುವ ಶಬ್ದದಿಂದ ಹೆಚ್ಚಾಗುತ್ತದೆ. ಅದರಲ್ಲಿ 65 ಡೆಸಿಬಲ್ ಸಾಧಾರಣವಾಗಿರುತ್ತದೆ. 80 ಡೆಸಿಬಲ್ ಸ್ವಲ್ಪ ಕಿರಿಕಿರಿಯಾಗಿರುತ್ತದೆ. 88 ಕಿವಿ ಕಿವುಡುತನ ಅಥವಾ 110 ಡೆಸಿಬಲ್ ಸಹಿಸಲು ಸಾಧ್ಯವಾಗದು. 135 ಡೆಸಿಬಲ್ ನೋವಾಗುತ್ತೆ ಕಿವಿಗಳು. ಮಣ್ಣು ಮಾಲಿನ್ಯವು ರಾಸಾಯನಿಕ ಗೊಬ್ಬರಗಳಿಂದ ಅತಿ ಹೆಚ್ಚಾಗಿ ಆಗುತ್ತಿದೆ. ಆದ್ದರಿಂದ ನಾವು ಅವುಗಳನ್ನು ಬಳಸಬಾರದು. ಮಣ್ಣು ಮಾಲಿನ್ಯವನ್ನು ತಡೆಗಟ್ಟಬೇಕೆಂದರೆ ಸಾವಯವ ಗೊಬ್ಬರವನ್ನು ನಾವು ಮಾಡಬೇಕು. ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವ ವಿಧಗಳು: ಪರಿಸರ ಗಿಡ ಮರಗಳನ್ನು ನೆಡುವುದು, ಜನರಿಗೆ ಪರಿಸರದ ಬಗ್ಗೆ ಅರಿವು ಮೂಡಿಸುವುದು, ಸಣ್ಣ ಸಣ್ಣ ಕಥೆಗಳನ್ನು ಮಾಡಿ ತೋರಿಸುವುದು ಮತ್ತು ನಾಟಕಗಳನ್ನು ಮಾಡಿ ತೋರಿಸುವುದು. ಒಳ್ಳೆ ಯಾಕಂದರೆ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಪರಿಸರ ಸಮಸ್ಯೆ ಇದೆ. ಅದು ವಿಶೇಷವಾಗಿ ನಮ್ಮ ಕೊಪ್ಪಳ ಭಾಗದಲ್ಲಿ ಪರಿಸರ ಎಷ್ಟು ಸಮಸ್ಯೆ ಇದೆ ಅಂತ ಗೊತ್ತಾಗಲ್ಲ. ಅದು ಒಳ್ಳೆ ಎಲ್ಲ ಕಂಪ್ಲೀಟ್ ನೋಡಿ, ಎಲ್ಲ ಡೀಟೇಲ್, ಎಲ್ಲ ಮಾಲಿನ್ಯಗಳು, ಪರಿಣಾಮಗಳು, ತಡೆಗಟ್ಟುವ ಕ್ರಮಗಳು, ಎಲ್ಲ ವಿಷಯ ಈ ರೀತಿ ನೀಟಾಗಿ ಬಂದಿದೆ. ಒಂದು ಸ್ಫೋಟ ಹಚ್ಕೊಡ್ಬೇಕಾಯ್ತು ಯಾವ ರೀತಿ ಅಲ್ಲ. ಒಂದು ಸಣ್ಣ ನಿಮಗೆ ಎಲ್ಲಿ ಬೇಕಾದಂಗೆ ಇಂಟರ್ನೆಟ್ ಸಿಗ್ತದಲ್ಲ, ಹಿಂಗಿರಲಿ. ಮತ್ತೊಂದು ಸಲ ಮುಂದಿನ ಸಂದರ್ಭದಲ್ಲಿ ಮಾಡಿ. ಓಕೆನಾ? ನನ್ನ ಹೆಸರು ರಾಜೇಶ್ವರಿ. ನಾನು ಕಲಿತಿರೋ ಟಾಪಿಕ್ ಹೆಣ್ಣು ಭ್ರೂಣಹತ್ಯೆ ಕುರಿತು. ಹೆಣ್ಣು ಭ್ರೂಣಹತ್ಯೆ ಹುಡುಗಿಯರ ವಿಶೇಷವಾಗಿ ಇದ್ರ ಬಗ್ಗೆ ಅಧ್ಯಯನ ಮಾಡಬೇಕು. ಅವರಿಗೆ ಕುರಿತು ಓದಬೇಕು, ಅದನ್ನು ಜಾಗೃತಿ ಮೂಡಿಸ್ಬೇಕು. ಹೌದಲ್ಲ? ಒಳ್ಳೆ ಟಾಪಿಕ್. ಸ್ತ್ರೀ ಭ್ರೂಣ ಹತ್ಯೆಯು ಒಂದು ಗಂಭೀರವಾದ ಸಮಸ್ಯೆಯಾಗಿದೆ. ಇದು ಆಧುನಿಕ ತಂತ್ರಜ್ಞಾನಗಳ ಅಕ್ರಮ ಬಳಕೆಯಿಂದ ಹೆಣ್ಣು ಮಗುವನ್ನು ತಾಯಿಯ ಗರ್ಭದಲ್ಲಿಯೇ ಕೊಲ್ಲುವ ಕ್ರೂರ ಕರ್ತವ್ಯವಾಗಿದೆ. ಹೆಣ್ಣು ಮಕ್ಕಳ ಹಕ್ಕುಗಳನ್ನು ನಿರ್ಲಕ್ಷಿಸುವ ಈ ಕೃತ್ಯವು ಅತ್ಯಂತ ಭೀಕರವಾದುದಾಗಿದೆ. ಇದರಿಂದಾಗಿ ಲಿಂಗಾನುಪಾತದಲ್ಲಿ ಭಾರಿ ಅಸಮತೋಲನ ಉಂಟಾಗಿ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಪ್ರಕೃತಿಯ ದೃಷ್ಟಿಯಲ್ಲಿ ಗಂಡು ಹೆಣ್ಣಿನ ನಡುವೆ ಯಾವುದೇ ಭೇದ ಭಾವವಿಲ್ಲ, ಎಲ್ಲರೂ ಸಮಾನರು. ಆದರೆ ಭಾರತೀಯ ಸಮಾಜದಲ್ಲಿ ಗಂಡು ಮಗು ಶ್ರೇಷ್ಠ ಎಂದು
ಎಂಬ ಭಾವನೆ ಬಲವಾಗಿ ಬೇರೂರಿದೆ. ಸ್ತ್ರೀ ಭ್ರೂಣ ಹತ್ಯೆಯು ಒಂದು ಖಂಡನೀಯವಾದ ಕೃತ್ಯವಾಗಿದೆ. ಸ್ಕ್ಯಾನಿಂಗ್ ತಂತ್ರಜ್ಞಾನವು ಮುಂದುವರಿದಾಗ ಗರ್ಭದಲ್ಲಿ ಇರುವಾಗಲೇ ಗಂಡು ಮಗು ಹೆಣ್ಣು ಮಗು ಎಂದು ಗುರುತಿಸಲು ಪ್ರಾರಂಭವಾಯಿತು. ಇದನ್ನು ತಿಳಿದ ಕೂಡಲೇ ಗರ್ಭದಲ್ಲಿ ಇರುವ ಭ್ರೂಣವನ್ನು ಕೊಂದು ಹಾಕುವ ಪೈಶಾಚಿಕ ಪ್ರಯತ್ನ ಆರಂಭವಾಯಿತು. ಇದು ವ್ಯಕ್ತಿ ಅಥವಾ ಕುಟುಂಬದ ಸಮಸ್ಯೆ ಮಾತ್ರವಲ್ಲ, ಇದರಿಂದ ಇಡೀ ಸಮಾಜದ ಅಭಿವೃದ್ಧಿಯ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತದೆ. ಲಿಂಗಾನುಪಾತ ಅಸಮತೋಲನವಾಗಿ ಲಿಂಗ ಸಮತೋಲನ ಕಳೆದುಕೊಂಡು ಹೆಣ್ಣು ಮಕ್ಕಳ ಕೊರತೆ ಸಾಮಾಜಿಕ ಹಾಗೂ ಮಾನಸಿಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಹೆಣ್ಣು ಭ್ರೂಣ ಹತ್ಯೆಯನ್ನು ತಡೆಗಟ್ಟಲು ಬಿಸಿ ಮತ್ತು ಪಿಎನ್ಡಿಟಿ ಕಾಯ್ದೆಗಳು ಜಾರಿಗೆ ಬಂದವು. ಈ ಕಾಯ್ದೆಯು ಗರ್ಭಪೂರ್ವ ಮತ್ತು ಪ್ರಸವ ಪೂರ್ವ ಲಿಂಗ ಪತ್ತೆ ಮಾಡುವುದನ್ನು ನಿಷೇಧಿಸುತ್ತದೆ. ಪ್ರಸವ ಪೂರ್ವದಲ್ಲಿ ಆರೋಗ್ಯದ ಕಾರಣಗಳಿಗೆ ಅಂದರೆ ವರ್ಣತಂತುಗಳ ವೈಪರೀತ್ಯಗಳು ಅಥವಾ ಇನ್ನಿತರ ಆರೋಗ್ಯ ಸಂಬಂಧಿ ವೈಪರೀತ್ಯಗಳು ಅಥವಾ ಮೆಟಾಬಾಲಿಕ್ ಡಿಸಾರ್ಡರ್ ಅಥವಾ ಕೆಲವು ಅಜನ್ಮ ನ್ಯೂನತೆ ಅಥವಾ ಸಂಬಂಧಿ ವೈಪರೀತ್ಯಗಳಿಗಾಗಿ ಸೆಕ್ಸ್ ಲಿಂಕ್ಡ್ ಡಿಸಾರ್ಡರ್ ಈ ಪರೀಕ್ಷೆಯನ್ನು ಸಿಂಧುಗೊಳಿಸುತ್ತದೆ ಮತ್ತು ಹೆಣ್ಣು ಭ್ರೂಣದ ಹತ್ಯೆಗೆ ಕಾರಣವಾಗುವ ಲಿಂಗ ನಿರ್ಧರಣೆಯ ದುರ್ಬಳಕೆಯನ್ನು ತಡೆಗಟ್ಟುತ್ತದೆ. ಇತ್ತೀಚಿನ ದಿನಗಳಲ್ಲಿ ಲಿಂಗ ನಿರ್ಧರಣೆ ಮಾಡುವ ತಂತ್ರಜ್ಞಾನವು ಸಾಕಷ್ಟು ಮುಂದುವರೆದಿರುವ ಕಾರಣದಿಂದ ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತೊಡಗಾಗುತ್ತಿದ್ದ ಕಾರಣದಿಂದ ತಿದ್ದುಪಡಿ ತಂದು ಪ್ರಸ್ತುತ ಈ ಕಾಯ್ದೆಯನ್ನು ಗರ್ಭಪೂರ್ವ ಮತ್ತು ಪ್ರಸವಪೂರ್ವ ಲಿಂಗ ಪತ್ತೆ ಮಾಡುವ ತಂತ್ರ ದುರ್ಬಳಕೆ ತಡೆ ಕಾಯ್ದೆ ಎಂದು ಕರೆಯಲಾಗುತ್ತಿತ್ತು. ತಿದ್ದುಪಡಿಗೊಂಡ ನಿಯಮಾವಳಿಗಳು 2003 ಫೆಬ್ರವರಿ 14ರಿಂದ ಜಾರಿಗೆ ಬಂದಿವೆ. ಫೋಟೋ ಏನೇನಲ್ವ ಸೆಕೆಂಡ್ ಫೋಟೋ ಸಂಬಂಧಪಡಲ್ಲ. ಲಿಂಗಾನುಪಾತದ್ದು ಯಾವುದೋ ಫೋಟೋ ಹಾಕ್ಬೋದು ಜಾಸ್ತಿ ಆ ಥರದ್ದು ಏನಾಗಿದೆ. ಹಾಂ ಮತ್ತೆ ಹುಡುಗರಿಗೆ ನಮ್ಮ ಕಾಲೇಜಿನ ಶೈಕ್ಷಣಿಕ ನಿರ್ದೇಶಕರು ಎ.ಜಿ. ಶರಣಪ್ಪ ಸರ್, ನಿವೃತ್ತ ಪ್ರಾಚಾರ್ಯರು, ಅವರು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅವರು ಸಹ ನಿಮ್ಮ ಏನೇನು ವಿಷಯಗಳನ್ನ ನಮ್ಮ ಕನ್ನಡ ಭಾಗದಿಂದ ವಿಶೇಷವಾಗಿ ನಮ್ಮ ಕನ್ನಡ ಭಾಗದಿಂದ ಏನೇನು ಮಾಡಿದ್ದೀರಿ ಕೆಲಸಗಳನ್ನ ಗೊತ್ತಾಗುತ್ತಲ್ಲ ಅವರಿಗೆ. ನೋಡಲಿ ಅಸೈನ್ಮೆಂಟ್ಗಳನ್ನೆಲ್ಲ ಮಾಡಿ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ ಸರ್, ಎಲ್ಲ ರೆಡಿ ಮಾಡಿಕೊಟ್ರೆ ಟಾಪಿಕ್ಗಳನ್ನ ಎಲ್ಲ ಮಾಡಿಕೊಟ್ಟಿದ್ದಾರೆ. ಇವಷ್ಟು ಜನ ಬಂದು ಈಗಾಗಲೇ ಸಿದ್ಧ ಮಾಡಿದ್ದಾರೆ. ಹುಡುಗರು ವಿದ್ಯಾರ್ಥಿಗಳಿದ್ದಾರೆ. ನೆಕ್ಸ್ಟ್ ಮತ್ತೆ ಯಾರು ಬರ್ರಿ ಒಂದು 2 ನಿಮಿಷ ಏನು ನಿಮ್ದು ಏನಿರುತ್ತೆ ಇಲ್ಲ ಕೇಳ್ತಾರೆ. ನನ್ನ ಹೆಸರು ಮಂಜುಳಾ. ನನಗೆ ಬರಬೇಕಾದ ತಾಯಿಯ ಬಗ್ಗೆ ಕವನ. ತಾಯಿಯ ಕುರಿತು ಕವನ. ತಾಯಿಯ ಬಗ್ಗೆ ಕುರಿತು ಕವನ. ತಾಯಿ ನಮಗೆ ಜನ್ಮ ನೀಡುವ ಜೊತೆಗೆ ನಮ್ಮನ್ನು ನೋಡಿಕೊಳ್ಳುತ್ತಾರೆ. ತಾಯಿ ಈ ಪ್ರಪಂಚದ ಅತ್ಯಂತ ಉತ್ತಮ ಗೌರವವನ್ನು ನೀಡುತ್ತಾರೆ. ಪ್ರತಿ ವರ್ಷ ಮೇ ತಿಂಗಳು 2ನೇ ಭಾನುವಾರ ತಾಯಿಯ ದಿನವೆಂದು ಆಚರಿಸುತ್ತೇವೆ. ತಾಯಿಯ ಪ್ರೀತಿ ಮತ್ತು ತ್ಯಾಗದ ಪ್ರತಿರೂಪವೆಂದು ಪರಿಗಣಿಸಲಾಗಿದೆ. ತಾಯಿ ಎಂಬ ಪದಕ್ಕೆ ಯಾವುದೇ ವ್ಯಾಖ್ಯಾನವೂ ಇಲ್ಲ. ಸಂಪೂರ್ಣವಾಗಿ ತಾಯಿಯ ಪದವನ್ನು ಯಾವುದೇ ರೀತಿಯಲ್ಲಿ ವ್ಯಾಖ್ಯಾನಿಸಲು ಸಾಧ್ಯವೇ ಇಲ್ಲ. ಇಡೀ ಸೃಷ್ಟಿಯಲ್ಲಿ ಸೃಷ್ಟಿಯಾದರೆ ತಾಯಿಯ ಮಹತ್ವ, ತಾಯಿಯೊಳಗೆ ಪ್ರೀತಿ, ಕಾಳಜಿ, ಕಠಿಣವಾದ ಪರಿಶ್ರಮ ಮತ್ತು ತಿಳುವಳಿಕೆಯಿಂದ ಅನೇಕ ಗುಣಗಳನ್ನು ತಿಳಿಸುತ್ತಾರೆ. ತಾಯಿಯ ಹೃದಯದ ಅಮೃತ ತಾಯಿ ಎಂದರೆ ಅಮ್ಮ. ನಮ್ಮನ್ನು ಜಗತ್ತಿಗೆ ತರುವ ಜನ್ಮ ತಾಯಿ. ಅಮ್ಮನ ಪ್ರೀತಿ ಎಂದರೆ ಸ್ವರ್ಗಕ್ಕಿಂತಲೂ ಮಿಗಿಲ. ಮಕ್ಕಳಿಗೋಸ್ಕರ ತಾಯಿ ಯಾವಾಗಲೂ ಮಿಡುಪಾಗಿತ್ತು. ತಾಯಿ ಕುರಿತು ಕವನಗಳಿದಾವ ಸಂಗ್ರಹ ಮಾಡಿದ್ದೆ. ಎಷ್ಟು ಮಾಡಿದ್ದಿ? 8 ತಾಯಿ ಕುರಿತು. ಅಲ್ಲೇ ಒಂದು ಸಣ್ಣ ಚುಟುಕ ಇದ್ದು ಹೋಗು ನೋಡು. ಮತ್ತದು ಗೊತ್ತಾಗ್ತದ. ಒಂದು ಸಣ್ಣ ಚುಟುಕ ಇದ್ದು ಅತಿಯಾದ ಪ್ರೀತಿ ತೋರಿಸುವಳು ತಾಯಿ. ಬೇಕಾದದ್ದನ್ನು ಮಾಡಿಕೊಡಿಸುವಳು ತಾಯಿ. ಬೇಕು ಬೇಡಗಳನ್ನು ಗುರುತಿಸುವಳು ತಾಯಿ. ತಪ್ಪು ಮಾಡಿದ್ದನ್ನು ತಿದ್ದುವಳು ತಾಯಿ. ತಾಯಿಯಾಗಲು ಅದಕ್ಕೆ ತಾಯಿಗಿಂತ ದೊಡ್ಡ ದೇವರು ಯಾವುದೂ ಇಲ್ಲ. ತಾಯಿಗಿಂತ ದೇವರಿಲ್ಲ. ತಾಯಿಗಿಂತ ಬಂಧು ಇಲ್ಲ. ತಾಯಿಗಿಂತ ಜೀವನವಿಲ್ಲ. ಕೃಷಿಯಲ್ಲಿ ತೊಡಗಿರುವ, ಕಷ್ಟದಲ್ಲಿ ಎದುರುಕೊಡುವ ಎಲ್ಲ ಸಂಬಂಧಗಳಿಗಿಂತ ಮೀರಿದ ಅಮೂಲ್ಯವಾದ ಬಂಧನವೇ ತಾಯಿ. ಮಕ್ಕಳು ಇಲ್ಲ ಏನಾದ್ರು ನಿನ್ನ ಹೆಸರು ಹೇಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಿಂಗರಾಜ್ ಚೌಕಿ. ಟಾಪಿಕ್ ಯಾವ್ದು ಮಾಡಿದ್ವಿ?
ಯಾರಾದರೂ ಒಬ್ಬ ಮಹಾತ್ಮರ ಜೀವನ ಚರಿತ್ರೆ ಕುರಿತು ಯಾರು ನೋಡಿದೀಪ ಕ್ರಾಂತಿಯ ಸಂಘಟನೆ ಸಂಗೊಳ್ಳಿ ರಾಯಣ್ಣ ವೆರಿ ಗುಡ್ ಹಾಂ ಪ್ರಥಮವಾಗಿ ನಮ್ಮ ಕರ್ನಾಟಕದ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ ಒಬ್ಬ ಕ್ರಾಂತಿಕಿರಿಯ ಜೀವನ ಚರಿತ್ರೆಯನ್ನು ನಾನು ಇಲ್ಲಿ ಭಾಷಣ ಮಾಡಲು ತೆಗೆದುಕೊಂಡಿದ್ದೇನೆ. ರಾಯಣ್ಣನ ಜನನ ಆಗಸ್ಟ್ 15, 1796ರಂದು ಜನನವಾಯಿತು. ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಸಣ್ಣ ಗ್ರಾಮ ಸಂಗೊಳ್ಳಿಯಲ್ಲಿ ಜನನವಾಯಿತು. ರಾಯಣ್ಣನ ತಂದೆ ಪರಮಣ್ಣ, ಅವರ ತಂದೆ ರೋಗಣ್ಣನವರು. ಪರಮಪ್ಪನವರು ಕೂಡ ಕ್ರಾಂತಿಕಿರಿಯಾಗಿ ಮಿಂಚಿದ್ದಾರೆ ಮತ್ತು ರೋಗಣ್ಣನವರು ಕೂಡ ಅವರ ಊರ ಒಂದು ಕಾವಲುಗಾರನಾಗಿ ದಂಡನಾಯಕನಾಗಿ ಸೇವೆ ಸಲ್ಲಿಸಿದ್ದಾರೆ. ರಾಯಣ್ಣನವರು ಕಿತ್ತೂರು ದಂಗೆಯಲ್ಲಿ ಬಹು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. 1824ರಲ್ಲಿ ಬೆಳಗಾವಿ ಜಿಲ್ಲೆಯ ಕಂಡುಬರುವ ಒಂದು ಪುಟ್ಟ ಸಂಸ್ಥಾನ ಕಿತ್ತೂರು ಸಂಸ್ಥಾನದಲ್ಲಿ ದಂಡನಾಯಕನಾಗಿ ಸೇನಾಧಿಪತಿಯಾಗಿ ಆಯ್ಕೆಯಾದ ರಾಯಣ್ಣನವರು ದಂಗೆಯಲ್ಲಿ ಜಾಕ್ರೆ ಎಂಬ ಒಬ್ಬ ಕಲೆಕ್ಟರ್ನವರ ವೃಂದವನ್ನು ಆರಿಸಿ ಜಯಬೇರಿಯನ್ನು ಬಾರಿಸಿ ಕಿತ್ತೂರು ಸಂಸ್ಥಾನಕ್ಕೆ ಜಯ ತಂದುಕೊಟ್ಟರು. ಎರಡನೇ ಯುದ್ಧದಲ್ಲಿ ರಾಯಣ್ಣನವರು ಸೋತು ಜೈಲು ಪಾಲಾದರು. ಜೈಲಿನಿಂದ 5 ವರ್ಷದ ಬಳಿಕ ಬಿಡುಗಡೆಯಾದ ರಾಯಣ್ಣ ತನ್ನ ತಾಯಿ ಚೆನ್ನಮ್ಮನವರ ಒಂದು ಬಿಡುಗಡೆಗೋಸ್ಕರ ಹೋರಾಡಿ 500 ಅಥವಾ 600 ಜನ ಸೈನಿಕರೊಂದಿಗೆ ಬ್ರಿಟಿಷರ ವಿರುದ್ಧ ಗೆರಿಲ್ಲಾ ಯುದ್ಧವನ್ನು ಮಾಡುತ್ತಾರೆ. ಗೆರಿಲ್ಲಾ ಯುದ್ಧ ಎಂದರೆ ಬ್ರಿಟಿಷರು ಬರುವುದಕ್ಕಿಂತ ಮುಂಚೆ ಅವರಿಗೆ ಗೊತ್ತಿಲ್ಲದೆ ಅಡಗಿಕೊಂಡು ಅವರನ್ನು ಕೊಲ್ಲುವುದೇ ಗೆರಿಲ್ಲಾ ಯುದ್ಧ. ಅನಂತರ ಬ್ರಿಟಿಷರು ಇವನನ್ನು ಸೋಲಿಸಲಾಗದೆ ತಮ್ಮ ರಾಣಿ, ಇಂಗ್ಲೆಂಡಿನ ರಾಣಿಯಾದ ಎಲಿಜಬೆತ್ಗೆ ಪತ್ರ ಬರೆದಿದ್ದರು. ರಾಯಣ್ಣನನ್ನು ಗಂಡಲ್ಲೇ ಕೊಲೆ ಮಾಡುವಂತೆ ಆದೇಶ ಹೊರಡಿಸುವಂತೆ ಪತ್ರ ಬರೆದಿದ್ದರು. 20 ನಿಮಿಷ ರಾಣಿಗೂ ಬೆರಗಾಗಿದ್ದ ರಾಯಣ್ಣನವರನ್ನು ನೋಡಲು ರಾಣಿಯು ಆಗಮಿಸಬೇಕೆಂದು ತಿಳಿದಿದ್ದರು. ಆದರೆ ಬ್ರಿಟಿಷರು ಮುಂಚೂಣಿಯಾಗಿ ಮೋಸ ಮಾಡಿ ರಾಯಣ್ಣನವರ ಮಾವನ ಸಹಾಯದೊಂದಿಗೆ ರಾಯಣ್ಣನು ಕೆರೆ ಎತ್ತಿ ಸ್ನಾನ ಮಾಡುವಾಗ ತನ್ನ ಕತ್ತಿಯನ್ನು ಇರಿಸಿಕೊಂಡು ಅವರ ಮಾವನ ಸಹಾಯದಿಂದ ರಾಯಣ್ಣನನ್ನು ಬಂದಿ ಮಾಡುತ್ತಾರೆ. ಬೈಲವಂಗಲದಲ್ಲಿ ಬಂದು ರಾಯಣ್ಣನನ್ನು ಬೆಳಗಾವಿ ಕೋರ್ಟ್ನಲ್ಲಿ ಹಾಜರುಪಡಿಸುತ್ತಾರೆ. ಆಗ ರಾಯಣ್ಣನವರು ವಾದ ಮಾಡ್ತಾರೆ ಸರ್. ಗಲ್ಲು ಶಿಕ್ಷೆ ವಿಧಿಸುತ್ತಾರೆ ಸರ್. ಅವ್ರು ಬೈಲವಂಗಲದಲ್ಲಿ ಗಲ್ಲು ಶಿಕ್ಷೆ ಕೊನೆ ಆಸೆ ರಾಣಿ ಕೇಳ್ತಾರೆ ಸರ್. ಕೊನೆ ಆಸೆ ಕೇಳಿದಾಗ ಅವ ಏನೇ ಕೇಳಿದ ಸರ್, ನನ್ನ ಕೈಯಾಗ ಒಮ್ಮೆ ಕಟ್ಟಿ ಕೊಟ್ಟು ನೋಡ್ರಿ, ಆಮೇಲೆ ನಾ ಸಾಯಕ್ಕೆ ಬಿಡ್ತೀನಿ ನೋಡ್ತೀನಿ ಅಂತ. 20 ನಿಮಿಷ ಲೇಟ್ ಆಗಿದ್ರೆ ರಾಯಣ್ಣ ಇಲ್ಲಿಗೆ ಬದುಕಿ ಕಿತ್ತೂರು ಸ್ವತಂತ್ರ ತಂದು ಕೊಡ್ತೀನಿ ಅನ್ನೋ ಒಂದು ಇದೀಗ ಸರ್. 1831ರಲ್ಲಿ ರಾಯಣ್ಣ ಕೊಲೆ ಬರುತ್ತೆ. ಫೋಟೋ ಹಚ್ಚಿದೆ, ಫೋಟೋಗಳು ಹಚ್ಚಿದೆ. ಧನ್ಯವಾದ. ಹೆಸರು ಶ್ರೀದೇವಿ. ತಾಯಿಯ ಕುರಿತು ತಾಯಿಯನ್ನು ವಿಶ್ವದಲ್ಲಿ ಅತ್ಯಂತ ಕೆಲಸ ಮತ್ತು ಪ್ರಿಯವಾದ ವ್ಯಕ್ತಿಯಾಗಿದ್ದವರು. ತಾಯಿಯ ಕಾಳಜಿಯಿಂದ ನಮ್ಮನ್ನು ಸಂರಕ್ಷಿಸುತ್ತಾರೆ. ನಮ್ಮ ಮೇಲೆ ಇರುವ ಮೂಲಕ ನನಗೆ ಜೀವನದ ಪ್ರೇರಣೆಯನ್ನು ನೀಡುತ್ತಾರೆ. ತಾಯಿ ತನ್ನ ಮಕ್ಕಳಿಗೆ ತನ್ನ ಬಾಲ್ಯವನ್ನು ರಚಿಸುತ್ತಾರೆ. ತಾಯಿಯ ಪ್ರೀತಿಯಲ್ಲಿ ಯಾವುದೇ ನಿರೀಕ್ಷೆಗಳನ್ನು ಅವರು ತನ್ನ ಮಕ್ಕಳು ಒಳ್ಳೆಯ ಭವಿಷ್ಯಕ್ಕಾಗಿ ಹೋರಾಡುತ್ತಾರೆ. ಅವರ ಕಲಿಕೆ, ವ್ಯವಹಾರ, ಸಂಸ್ಕೃತಿ ಮತ್ತು ಹೆಚ್ಚಿನ ನಡವಳಿಕೆಯನ್ನು ಪ್ರೇರಣೆ ನೀಡುತ್ತಾರೆ. ತಾಯಿ ಕುರಿತು ಫೋನಲ್ಲಿ ಸಂಗ್ರಹ ಮಾಡಿದ್ದೆ. ಎಷ್ಟು 8 ಒಂದು ಹೇಳಿ. ಯಾವ ಚೆನ್ನಾಗಿರೋವು ಯಾವುದೈತೆ? ಇಷ್ಟ ಬಂದರೆ ಶಿಕ್ಷಣ ಬಂದರೆ ನಿಮ್ಮೊಂದಿಗೆ ಎರಡರಂತೆ ನೀವು ಓದಿದರೂ ನಡೆದರೂ ನಿನ್ನೆಯಿಂದ ಬರುವಳು ಹೆಜ್ಜೆ ಗುರಿಬಿಡುತ್ತದೆ. ಹುಟ್ಟು ಸಾವಿನ ತನಕ ಜೀವನದಲ್ಲಿ ಬದಲಾಗುವ ಆಸಕ್ತಿಯೇ ಅಂದರೆ ನಮ್ಮ ತಾಯಿ ತಂದೆ. ಕಷ್ಟನೇ ಬಂದರೆ ಸುಮ್ಮನೆ ಬಂದರೆ ಇನ್ನೊಂದಿಗೆ ನೆರಳಿನಂತೆ ಓಡಿಕೊಂಡರು ನಡೆದುಕೊಂಡರು ಹಿಂದೆ ಬರುವವರು ವಿವಾದಿಸಿ ಹೆಜ್ಜೆ ಗುರುತಿನಂತೆ ತಾಯಿ. ಮತ್ತೆ ನಂಬರ್ ರಾಜೇಶ್ವರಿ ಪೂರಿ ಎಷ್ಟು ನಂಬರ್ ಎಷ್ಟು? 47. ಇದು ಇನ್ನೊಂದು ಯಾವುದು? ಮಹೇಶ್ 31. ಎಷ್ಟು? 31. 31.
ಹಾಂ ಯಾವ ಟಾಪಿಕ್ ಯಾವ್ದು ನೋಡಿದಮ್ಮ ವಿಷಯ ತಾಯ್ತನ ಎಲ್ಲ ಮಹಿಳೆಯರೆಲ್ಲ ತಾಯ್ತನ ಪೂರ್ಣತೆ ಒಟ್ಟಿದೆ ಅನ್ನೋ ವಿಷಯ ಇರಲಿ ಜಾಗ್ರತೆ ಒಳ್ಳೆದು. ಅಮ್ಮ ಇಲ್ಲದೆ ನಮ್ಮ ಜೀವನವನ್ನು ನಾವು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿಯು ದೇವರ ನಾಮಸ್ಮರಣೆಯನ್ನು ಮರೆತರೂ ತಾಯಿಯ ಸ್ಮರಣೆಯನ್ನು ಮರೆಯುವುದಿಲ್ಲ. ತಾಯಿಯನ್ನು ಪ್ರೀತಿ ಮತ್ತು ಸಹಾನುಭೂತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಪ್ರತಿಯೊಬ್ಬರ ಜೀವನದಲ್ಲಿ ತಾಯಿಯ ಮೊದಲು ಸುಶಕ್ತಿ ಇರುವೆಂದು ಹೇಳಲಾಗುವುದು. ಅದಕ್ಕಾಗಿ ನಾವು ಯಾವಾಗಲೂ ನಮ್ಮ ತಾಯಿಯನ್ನು ಗೌರವಿಸಬೇಕು. ಏಕೆಂದರೆ ದೇವರು ನಮ್ಮ ಮೇಲೆ ಕೋಪಗೊಳ್ಳಬಹುದು, ಆದರೆ ತಾಯಿ ತನ್ನ ಮಕ್ಕಳೊಂದಿಗೆ ಎಂದೂ ಕೋಪಗೊಳ್ಳಲಾಗುವುದಿಲ್ಲ. ನಮಗೆ ತಾಯಿ ಎಂಬ ಪದದ ಸಂಬಂಧವು ತುಂಬಾ ಮಹತ್ವವಾಗಿದೆ. ತಾಯಿ ಕುರಿತು ಅವತ್ತು ಪದ್ಯಗಳಾಗಿದೆ. ತಾಯಿ ಕುರಿತು ಬರೆದಿದ್ದ ಎಷ್ಟು ಸಂಗ್ರಹ ಮಾಡಿದ್ದಿ? ಎಷ್ಟು 27 ಸಂಗ್ರಹ ಮಾಡಿದ್ದೆ. ಅದು ಚುಟುಕು ಚುಟುಕಾಗಿ ನನಗೆ ಹೋಗಲ್ಲ. ಫೋಟೋ ಹಚ್ಚಿದ್ದೆ ತಾಯಿ ಮತ್ತು ಮಗುವಿನ ಚಿತ್ರಗಳು ಫೋಟೋ ಹಚ್ಚಿದ್ದೆ. ಆದರೆ ಒಂದು ಏನು ಸಂಗತಿ ಏನು ಗೊತ್ತಾ, ಎಲ್ಲ ಈ ತಾಯಿ ಕುರಿತು ಮಾತಾಡೋ ಸಂದರ್ಭದಲ್ಲಿ ಒಂದು ಇಂಪಾರ್ಟೆಂಟ್ ಮಹತ್ವದ ಸಂಗತಿ ಹೇಳಿದ್ರೆ ಏನು ಗೊತ್ತಾ, ಎರಡು ಸೋಷಿಯಲ್ ಮೀಡಿಯಾದ ಅನೇಕ ಕಡೆ ಬರ್ತಿರ್ತಾರೆ. ತಾಯಿ ಬೇಕಾದ್ರೂ ದೇವರು ಆಗ್ಬೋದು, ಆದರೆ ದೇವರು ಮಾತ್ರ ತಾಯಿ ಆಗಲ್ಲ. ಎಷ್ಟು ನೋಡ್ರಿ ಅಂದ್ರೆ ದೇವ್ರಿಗಿಂತ ದೊಡ್ಡವ್ರು ಯಾರು? ಅದಕ್ಕೆ ತಾಯಿ ಮೊದಲ ದೇವರು. ತಾಯಿ ಮಾತನ್ನೇ ಕೇಳ್ಬೇಕು. ತಾಯಿ ಏನು ಹೇಳ್ತಾಳೆ ಅದನ್ನು ಕೇಳ್ಬೇಕು ನೀವು. ಎಂದೂ ಕೆಟ್ಟದ್ದನ್ನು ಹೇಳಲಾರರು. ಅದು ಮಹತ್ವದ ಸಂಗತಿ. ಅದಕ್ಕೆ ಭಾಳಷ್ಟು ವಿದ್ಯಾರ್ಥಿನಿಯರು ತಾಯಿ ಕುರಿತು ಬರೆದಿದ್ದೀರಿ. ಒಳ್ಳೆ ಸಂಗ್ರಹ ಇದೆ. ಓಕೆನಾ? ಧನ್ಯವಾದ. ಸಿಗಲ್ಲ ನೀವು ಬರೀ ಸರ್ ಅಂದ್ರೂ ನಾ ಸಿಗಲ್ಲ. ಮುಗಿದು ಹಾಂ ಹೆಸರಮ್ಮ ಶ್ರೀಧರ್. ಹಾಂ ಟಾಪಿಕ್ ಯಾವತ್ತಾದ ವಿಷಯ? ನನಗೆ ಬಂದಿರುವಂಥ ಟಾಪಿಕ್ಕು ಕರ್ನಾಟಕ ಏಕೀಕರಣದ. ಹೊಸ ಟಾಪಿಕ್ ನೋಡಿದ್ರು. ಯಾರು ತಗೊಂಡಿದ್ದು? ಕರ್ನಾಟಕ ಏಕೀಕರಣದ್ದು. ಬರೀ ತಾಯಿ ಅದ್ರ ಬಗ್ಗೆ ಕರ್ನಾಟಕ ಏಕೀಕರಣ. ರೈಟ್ ಹೇಳಮ್ಮ. ತಂದೆ ತಾಯಿ ನೆರಳಲ್ಲಿ ಇರುವವರೆಗೂ ಗೊತ್ತಾಗಲ್ಲ ಜವಾಬ್ದಾರಿ ಏನು ಅಂತ. ಓದುವುದು ಮುಗಿಯುವವರೆಗೂ ಗೊತ್ತಾಗಲ್ಲ ಸಮಾಜ ಅಂದ್ರೆ ಏನು ಅಂತ. ಕಷ್ಟ ಬರೆಯವರೆಗೂ ಗೊತ್ತಾಗಲ್ಲ ಜೀವನ ಅಂದ್ರೆ ಏನು ಅಂತ ಎಂಬ ಕವನವನ್ನು ನಾನು ಸುರಕ್ಷಿತ ಏನದು ಸಂಗ್ರಹ ಮಾಡೋದು. ಸಂಗ್ರಹ ಕರ್ನಾಟಕ ಏಕೀಕರಣ ಕುರಿತು ಇಂದು ನಾವು ಒಟ್ಟಾಗಿರಲು, ಅಖಂಡ ಕರ್ನಾಟಕವನ್ನು ಒಟ್ಟು ಮಾಡಲು ಹಲವಾರು ಹೋರಾಟಗಾರರು ಹೋರಾಡಿದ್ದಾರೆ. ಒಡೆದು ಹೋದ ಪ್ರಾಂತ್ಯಗಳನ್ನು ಒಗ್ಗೂಡಿಸಲು ಮಾಡಿದ ಪ್ರಯತ್ನವನ್ನು ನಾವೆಂದಿಗೂ ಮರೆಯಬಾರದು. ಹಾಗೂ ನಮ್ಮ ಕರ್ನಾಟಕವು ತುಂಬಾ ವೈವಿಧ್ಯತೆಯಿಂದ ಹೊಂದಿರುವಂತಹ ನಾಡಾಗಿದೆ. ಅಖಂಡ ಕರ್ನಾಟಕ ಎನ್ನುವುದು ನಮ್ಮ ಕೂಗಾಟದ ರಾಜಕೀಯ ನಾಟಕವಲ್ಲ. ದೇವ ಗಾಂಧಿ ಅದನ್ನು ಹರಸುತ್ತಿದ್ದಾನೆ. ಅದು ಇಂದು ಬಂದು ನಾಳೆ ಮುಗಿದು ಹೋಗುವ ಸಚಿವ ಮಂಡಲ ರಚಿಸುವ ಕೃತಕವಲ್ಲ. ಅದೊಂದು ಹೊಸ ಸಾಂಸ್ಕೃತಿಕ ಶಾಶ್ವತ ಸಚಿವ ಮಂಡಲ. ಸಿರಿಗನ್ನಡ ಸರಸ್ವತಿಯ ವಜ್ರಕರ್ಣ ಕುಂಡಲ ಎಂದು ಕವಿಗಳು ಒಟ್ಟುಗೂಡಿಸಿದ್ದಾರೆ. ಕರ್ನಾಟಕ ಏಕೀಕರಣದ ಬಗ್ಗೆ ಸೂಕ್ತವಾದ ವಿವರಣೆಗೆ ಅಂಶಗಳು ಈ ಕೆಳಕಂಡ ಅಂಶಗಳ ಮೂಲಕ ತಿಳಿಯಬಹುದು. ಮೈಸೂರು ಸಂಸ್ಥಾನವನ್ನು ಹೊರತುಪಡಿಸಿ ಉಳಿದ ಕನ್ನಡ ಪ್ರದೇಶಗಳಲ್ಲಿ ಮುಂಬೈ, ಮದ್ರಾಸ್, ಕೊಡಗು ಇತರ ಎಲ್ಲ ಸಂಸ್ಥಾನಗಳಿಗಾಗಿ ಹಂಚಿ ಹೋಗಿದ್ದವು. ಆಗ ಬ್ರಿಟಿಷರು ಆಡಳಿತ ನಡೆಸುತ್ತಿದ್ದರು. ಕನ್ನಡಿಗರು ಪರಕೀಯರಂತೆ ಜೀವನ ನಡೆಸುತ್ತಿದ್ದರು. ಅಸಹನೀಯ ಪರಿಸ್ಥಿತಿ ಎದುರಾಯಿತು. ಸಮಗ್ರ ಕನ್ನಡಕ್ಕಾಗಿ ಹಲವಾರು ಮಹನೀಯರು ಹೋರಾಟ ನಡೆಸಿದರು. ಹಾಗೂ ಅಂತ ಮಹನೀಯರೆಂದರೆ ದೇಶಪಾಂಡೆ ಇರ್ಬೋದು, ಶ್ರೀನಿವಾಸರಾವ್ ಇರ್ಬೋದು, ಆಲೂರು ವೆಂಕಟರಾಯ ಇರ್ಬೋದು, ಡೆಪ್ಯೂಟಿ ಚನ್ನಬಸಪ್ಪ ಮೊದಲಾದ ಅಗ್ರಗಣ್ಯರು ಕನ್ನಡ ನಾಡನ್ನು ಏಕೀಕರಣಗೊಳಿಸಲು ಮತ್ತು ಬ್ರಿಟಿಷರ ವಿರುದ್ಧ ಹೋರಾಡಲು ಕನ್ನಡಿಗರಿಗೆ ಒಂದು ಘಟನೆ ಪ್ರೇರಣೆಯಾಯಿತು. ಬ್ರಿಟಿಷರದ್ದು ಒಡೆದು ಆಳುವ ನೀತಿ. ಅದರಂತೆ 1905 ಆಗಸ್ಟ್ 26ರಂದು ಬ್ರಿಟಿಷ್ ಸರ್ಕಾರ ರಾಜ್ಯ ವಿಭಜನೆಗೆ ಹಾಗೂ ಬಂಗಾಳರು ವಂಗಭಂಗ ಚಳವಳಿಯನ್ನು ಮಾಡಿದರು. ಈ ಹೋರಾಟ ತೀವ್ರಗೊಂಡಾಗ 1912ರಲ್ಲಿ ಮರಣ ಬ್ರಿಟಿಷ್ ಸರ್ಕಾರ ಮತ್ತು ಬಂಗಾಳವನ್ನು ಒಂದು ಮಾಡಿತು. ಈ ಚಳವಳಿಯಿಂದ ಕನ್ನಡಿಗರು ಪ್ರೇರಿತರಾಗಿ ಕನ್ನಡಿಗರನ್ನು ಒಂದು ಮಾಡುವ ಹೋರಾಟವನ್ನು ಪ್ರಾರಂಭಿಸಿದರು. ಕರ್ನಾಟಕದ ಅಖಂಡ ಕರ್ನಾಟಕದ ಬಗ್ಗೆ ಯಾವ ಕವಿತೆಗಳಿದಾವ ಸಂಗ್ರಹ ಮಾಡಿದ್ದೆ? ಇಲ್ಲ, ಬರೀ ಇಷ್ಟ ಬರ್ಕೊಂಡಿದ್ದೆ. ಅದೇ ಬೇಕಾದ ಕರ್ನಾಟಕ ಕುರಿತು ಕನ್ನಡ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅದಿಲ್ಲ
ಇಲ್ಲ, ಬೇಕಾದಷ್ಟು ಇದಾವ. ಕನ್ನಡವನ್ನು ಕುರಿತು ಕುವೆಂಪು ಅವರು ಬರೆದಿದ್ದಾರೆ, ಬೇಂದ್ರೆ ಅವರು ಬರೆದ ಬೇರೆ ಬೇರೆ ಕನ್ನಡ ನಾಡಿನ ನುಡಿಯ ಬಗ್ಗೆ, ಕರ್ನಾಟಕ ಏಕೀಕರಣದ ಬಗ್ಗೆ ಇವೆಲ್ಲ ಕುರಿತಾ ಇದ್ದೇವೆ ಅಂಥವನ್ನು ಸಂಗ್ರಹ ಮಾಡ್ಬೋದು. ಮುಂದಿನ ದಿನಮಾನಗಳಲ್ಲಿ ಏನು ಮಾಡಿದ್ದೀರಿ ಅದಕ್ಕಷ್ಟೇ ಸೀಮಿತ ಇದು, ಮತ್ತು ಮುಂದೆ ಅಂಥವೆಲ್ಲ ಸಂಗ್ರಹ ಮಾಡ್ಬೋದು. ಕರ್ನಾಟಕ ಮ್ಯಾಪ್ ಚಿತ್ರಗಳಾಗಿದ್ದು ಯಾವುದಾದ್ರು ಕರ್ನಾಟಕ ಎಲ್ಲಿ ನಿಂತಂತ ಗೊತ್ತಲ್ಲ, ಎಲ್ಲಿ ನಿಂತು ಕಾವೇರಿಯಿಂದ ಗೋದಾವರಿ ತನ, ಅಂದ್ರೆ ಹೆಚ್ಚು ಕಮ್ಮಿ ದಕ್ಷಿಣ ಭಾರತವೇ ಕರ್ನಾಟಕ ಆಗಿತ್ತು ಇದಕ್ಕೆ. ಈಗ ಅಖಂಡ ಕರ್ನಾಟಕವಾಗಿತ್ತು. ಬರ್ತಾ 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 ಕೆಲವದಕ್ಕೆ ಬೇರೆ ಕಾನೂನುಗಳು, ಹೋರಾಟಗಳು ಅಥವಾ ಬೇರೆ ಬೇರೆ ಒತ್ತಡಗಳು ಹಿಂಗೆಲ್ಲ ಬಂದು ಬೇರೆ ಬೇರೆಯಾಗಿ ಇಷ್ಟು ಉಳಿದದು ಕರ್ನಾಟಕ. ಉಳಿದಿರ್ತಕ್ಕಂಥ ಇಷ್ಟು ಕರ್ನಾಟಕವನ್ನ ಇಷ್ಟಾದರೂ ಅಖಂಡವಾಗಿ ಉಳಿಸೋಣ ಅಂತಕ್ಕಂಥದ್ದು, ಇಷ್ಟಾದರೂ ಇರಲ್ಲ ಅಂತೇಳಿ ಇದನ್ನು ಕುರಿತು ಅನೇಕ ಜನ ಹೋರಾಟಗಾರರು, ಕನ್ನಡ ಪರರು, ಈಗೆಲ್ಲ ಅನೇಕ ಕನ್ನಡ ಪರ ಸಂಘಟನೆಗಳಿದ್ದಾವೆ, ಅವೆಲ್ಲ ಗೊತ್ತಲ್ಲ ಆ ರೀತಿ. ಓಕೆ, ರೈಟ್, ಎಲ್ಲ ಅಂಗಡಿ ಹಾಕಿದೆ. ಹಾಂ, ಧನ್ಯವಾದ. ಹೋಗಿ ಸೆಕೆಂಡ್ ಇಯರ್ ಕರ್ಕೊಂಡು ಹೋಗಾರೆ ಮಾತಾಡಿ ನೀವು ಯಾರು ಬಟ್ ಮಾತಾಡಿ. ಜೈವಿಕ ಇಂಧನದ ಮಹತ್ವ ಅನ್ನೋದು. ರೈಟ್, ಏನೇನು ಮಾಡಿದ್ದಾಳಮ್ಮ? ಸಸ್ಯ ಬೀಜಗಳು, ಕೃಷಿ ತ್ಯಾಜ್ಯ, ಪ್ರಾಣಿಗಳು, ಕೊಬ್ಬು, ಆಮ್ಲಜನಕ ರಹಿತ ಜೀರ್ಣಕ್ರಿಯೆ ಮೊದಲಾದವುಗಳಿಂದ ಪಡೆದ ಇಂಧನವನ್ನು ಜೈವಿಕ ಇಂಧನ ಎಂದು ಹೇಳುತ್ತಾರೆ. ಜೈವಿಕ ಇಂಧನದಲ್ಲಿ 2 ವಿಧ. ಅವು ಯಾವುವೆಂದರೆ ನವೀಕರಿಸಬಹುದಾದ ಸಂಪನ್ಮೂಲ, ನವೀಕರಿಸಲಾಗದ ಸಂಪನ್ಮೂಲ. ನವೀಕರಿಸಬಹುದಾದ ಸಂಪನ್ಮೂಲ ಎಂದರೆ ಸೌರಶಕ್ತಿ, ವಾಯು, ಗಾಳಿ, ನೀರು, ಮಣ್ಣು, ಕಾಡುಗಳಂತಹ ಸಂಪನ್ಮೂಲಗಳನ್ನು ಬಳಸಿದಷ್ಟು ದೊರಕುವಂತಹ ಸಂಪನ್ಮೂಲಗಳಾಗಿವೆ. ಮಾನವನು ಜೀವಂತವಾದಿಯಲ್ಲಿ ಇವು ನಿರಂತರವಾಗಿ ಲಭ್ಯವಿರುವುದರಿಂದ ಈ ಸಂಪನ್ಮೂಲಗಳನ್ನು ನವೀಕರಿಸಬಹುದಾದ ಸಂಪನ್ಮೂಲಗಳು ಎನ್ನುತ್ತೇವೆ. ಉದಾಹರಣೆ ಹೇಳಬೇಕಾದರೆ ನೀರು, ಆಕ್ಸಿಜನ್, ಕಾಡು, ವನ್ಯ ಜೀವಿಗಳು, ಸೌರಶಕ್ತಿ. ನವೀಕರಿಸಲಾಗದ ಸಂಪನ್ಮೂಲಗಳೆಂದರೆ ಕಲ್ಲಿದ್ದಲು, ಪೆಟ್ರೋಲಿಯಂ, ಡೀಸೆಲ್ ಮತ್ತು ನೈಸರ್ಗಿಕ ಅನಿಲದಂತಹ ಸಂಪನ್ಮೂಲಗಳ ಬಳಸದಿಂದೆಲ್ಲ ಮುಗಿದು ಹೋಗುತ್ತದೆ. ಇಂತಹ ಸಂಪನ್ಮೂಲಗಳನ್ನು ನವೀಕರಿಸಲಾಗದ ಸಾಧ್ಯವಿಲ್ಲ. ಆದ್ದರಿಂದ ಈ ಸಂಪನ್ಮೂಲಗಳನ್ನು ನವೀಕರಿಸಲಾಗದ ಸಂಪನ್ಮೂಲ ಎನ್ನಲಾಗುವುದು. ಉದಾಹರಣೆ ಬಂದ್ಬಿಟ್ಟು ಕಲ್ಲಿದ್ದಲು, ಕಬ್ಬಿಣ, ಪೆಟ್ರೋಲಿಯಂ, ಅಡುಗೆ ಅನಿಲ, ಚಿನ್ನ. ಇಂಧನಗಳು ಉರಿದು ಶಕ್ತಿಯ ಜೊತೆಗೆ ಉಷ್ಣವನ್ನು ಬಿಡುಗಡೆ ಮಾಡುವ ವಸ್ತುಗಳಾಗಿವೆ. ಅನೇಕ ಕೆಲಸಗಳಾಗಿ ಇವುಗಳನ್ನು ಬಳಸುತ್ತೇವೆ. ನೈಸರ್ಗಿಕ ಅನಿಲವು ಪೆಟ್ರೋಲಿಯಂ, ಬಾವಿಗಳಲ್ಲಿ ಪೆಟ್ರೋಲಿಯಂ ನೊಂದಿಗೆ ದೊರೆಯುತ್ತದೆ. ಒತ್ತಡಕ್ಕೆ ಬಳಸಪಡಿಸಿದ ನೈಸರ್ಗಿಕ ಅನಿಲವನ್ನು ಪೆಟ್ರೋಲಿಯಂ ಮತ್ತು ಡೀಸೆಲ್ಗಳು ಇಂಧನವಾಗಿ ವಾಹನಗಳನ್ನು ಬಳಸುತ್ತವೆ. ಅಂದ್ರೆ ನಾವು ಈಗ ನವೀಕರಿಸಬಹುದಾದ ಇಂಧನಕ್ಕೆ ಹೆಚ್ಚು ಒತ್ತು ಕೊಡ್ಬೇಕು. ನನಗೆ ನವೀಕರಿಸಬಹುದಾದ ಇಂಧನಕ್ಕೆ ಹೆಚ್ಚು ಒತ್ತು ಕೊಡ್ಬೇಕು. ಹಂಗಿಟ್ರೆ ಏನಾಗ್ತದಂದ್ರೆ ನಮ್ಗೆ ಹೆಚ್ಚು ಉಪಯೋಗ. ಮತ್ತೆ ಮುಗಿದು ಹೋಗುವ ಇಂಧನವನ್ನು ತಗೊಂಡ್ಬಿಟ್ರೆ ಬೇಗ ಮುಗಿದು ಹೋಗ್ಬಿಡ್ತದೆ. ಆಮೇಲೆ ಮತ್ತೆ ಮುಂದೆ ಬದುಕು ಭಾಳ ಕಷ್ಟ ಆಗ್ತದೆ. ನಾವು ವಿದ್ಯುತ್ ಇರಲಿ, ಮತ್ತೆ ನಾವು ಗಾಡಿಗಳು ಓಡಿಸೋದಿರಲಿ, ಮತ್ತು ಬೇರೆ ಯಾವುದಿರಲಿ, ಎಲ್ಲವೂ ನಿಂತೋಗ್ಬಿಡ್ತದೆ. ಅದಕ್ಕೆ ನವೀಕರಿಸಬಹುದಾದ ಇಂಧನವನ್ನು, ಅದು ಯಾವುದೇ ಇರಲಿ, ಸೌರಶಕ್ತಿ ಇರಲಿ, ಗಾಳಿ ಇರಲಿ, ಮತ್ತಿನ್ನು ಜಲ ಮುಖಾಂತರ ಈ ರೀತಿ ಈ ಮೂಲಕ ವಿದ್ಯುತ್ತನ್ನು ಉತ್ಪತ್ತಿ ಮಾಡಿಕೊಂಡು ನಾವು ಜೀವನವನ್ನು ನಡೆಸಬೇಕು. ಓಕೆನಾ? ಧನ್ಯವಾದ. ಆಕಾರ ಎಲ್ಲಾಗಿದೆ. ಹೆಸರು ಮೋನೇಶ್. ಯಾವ ವಿಷಯ ತಗೊಂಡಿದ್ದೀನಿ ಟಾಪಿಕ್ಕು? ಯಾರಾದರೂ ಒಬ್ರು ಮಹಾತ್ಮರ ಜೀವನ. ಯಾರು ತಗೊಂಡಿದ್ದೀವಿ? ಯಾವ ಮಹಾತ್ಮರು? ಭಗತ್ ಸಿಂಗ್. ರೈಟ್. ಏನು ಭಗತ್ ಸಿಂಗ್ ಬಗ್ಗೆ ಏನು ಓದಿದ್ಯಾ ನೀವು? ಏನು ಓದಿದ್ಯಾ? ಭಗತ್ ಸಿಂಗ್ 27 ಸೆಪ್ಟೆಂಬರ್ 1907ರಿಂದ 23 ಮಾರ್ಚ್ 31ರವರೆಗೆ ಜನ್ಮವಾಗಿದ್ದರು. ಭಗತ್ ಸಿಂಗ್ ಒಬ್ಬ ಅಸಾಧ್ಯಶ ವಿರೋಧಿ ಕ್ರಾಂತಿಕಾರಿ. ಜಾಲಿಯನ್ ವಾಲಾಬಾಗ್ ಒಬ್ಬ ಬಾಲಕ. ವಾಲಾಬಾಗ್ ಏಪ್ರಿಲ್ 1919ರ 20ನೇ ತಾರೀಕಿನಂದು ಮಧ್ಯಾಹ್ನದ 12 ವರ್ಷದ ಬಾಲಕ ಅಮೃತಸರದ ಜಾಲಿಯನ್ ವಾಲಾಬಾಗ್ನಲ್ಲಿ ಮೂಕನಂತೆ ಪ್ರತಿದಿನದಿಂದ ಓಡಾಡುತ್ತಿದ್ದ. ಶಾಲೆಗೆ ಹೋಗಬೇಕಾಗಿದ್ದ ಆ ಬಾಲಕ ಅಂದು ತನ್ನ ಹಳ್ಳಿಯಿಂದ ರೈಲಿನಲ್ಲಿ ಅಮೃತಸರದಲ್ಲಿ ಬಂದಿಳಿದ.
ಶಾಲೆಯಲ್ಲಾಗಲಿ ಮನೆಯಲ್ಲಾಗಲಿ ಯಾರು ಈ ವಿಷಯ ತಿಳಿಯದು. ಒಂದೆರಡು ಪುಸ್ತಕಗಳು ಹಾಗೂ ಒಂದು ಪುಟ್ಟ ಡಬ್ಬಿಯಲ್ಲಿ ಇದ್ದ ಕೈಚೀಲ ಅವನ ಬಳಿಯಿತ್ತು. ತುಸುಗತ್ತಿನ ನಂತರ ಹುಡುಗ ಜಾಲಿಯನ್ ವಾಲ್ನಲ್ಲಿ ಒಂದೆಡೆ ಅಂತರ್ಮುಖಿಯಾಗಿ ಬಹುಕಾಲ ನಿಂತ. ನಂತರ ಅಲ್ಲಿಂದ ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಮನೆಗೆ ಹೊತ್ಕೊಂಡ. ಇಂದಿನಿಂದ ರಾತ್ರಿ ಮನೆಗೆ ಹಿಂದಿರುಗಿದಾಗ ಅವನನ್ನು ಊಟಕ್ಕೆ ಎಬ್ಬಿಸಿದ. ಒಳ್ಳೆನೆಂದು ತಿರುಗಿದ್ದ ಅವನಿಗೆ ಪ್ರಿಯವಾದ ಮಾವಿನ ಹಣ್ಣನ್ನು ಕೂಡ ನೀಡಬೇಕಿದ್ದ. ಮಹತ್ವದ ಘಟನೆಗಳನ್ನ ಮಾಡಿದೆ, ಸಂಗ್ರಹ ಮಾಡಿದೆ. ಯಾವುದು ಇಂಪಾರ್ಟೆಂಟ್ ಮಹತ್ವದ ಸಂಗತಿಗಳು, ಹೋರಾಟಗಳು ಅಥವಾ ಬದುಕಿನಲ್ಲಿ ನಡೆದ ಘಟನೆಗಳು ಇದಾವ ಬರ್ಕೊಂಡೋಗಿದ್ದಾಗ ನೇರವಾಗಿ ಮತ್ತೆ 1913 ಜಾಲಿಯನ್ವಾಲಾ ಹತ್ಯೆಗಳಲ್ಲಿ ಪ್ರಾಣ ನಮನ ಸಲ್ಲಿಸಲು ಹೋಗಿದ್ದ ಆ ಬಾಲಕ ಭಗತ್ ಸಿಂಗ್. ಇಂದು ಜಾಲಿಯನ್ವಾಲಾ ಒಕ್ಕಣೆ ಹೀಗಿದೆ. ಏಪ್ರಿಲ್ 1719ರಂದು ಬ್ರಿಟಿಷರ್ ಗುಂಡುಗಳಿಗೆ ಆಹುತಿಯಾದ ಸುಮಾರು 2000 ಮಂದಿ ಹಿಂದೂ, ಸಿಖ್ ಮತ್ತು ಮುಸ್ಲಿಮರ ಸಮ್ಮೇಳನದ ರಕ್ತದಿಂದ ಈ ಪ್ರದೇಶ ಪಾವನಾಗಿದೆ. ಭಗತ್ ಸಿಂಗ್ ಅಲ್ಲಿಂದ ಹೋಗಿ ಅಂತರ್ಮುಖಿಯಾಗಿ ನಿಂತಾಗ ಈ ಭಾವನೆ ಮನಸ್ಸಿನಲ್ಲಿ ಆಯುತ್ತಿರಬೇಕು. ಒಂದು ಶೈಶವಿ ಜನವಾಗಿತ್ತು. ಫೋಟೋಸ್ ಹಚ್ಚಿದೆ, ಫೋಟೋಸ್ ಅವರು ಹಚ್ಚಿದೆ ಆಂತರ ಗ್ರಂಥಗಳು ಬರೆದಿದ್ದಲ್ಲ ನಂಬರ್ ನಿನ್ನ ಹೆಸರು ಜ್ಯೋತಿ. ಯಾವ ವಿಷಯ ನೋಡಿದೆ? ಕರ್ನಾಟಕ ಏಕೀಕರಣ. ಕರ್ನಾಟಕ ಏಕೀಕರಣ ಭಾರತ ರಾಜ್ಯ ಕರ್ನಾಟಕವನ್ನು ರೂಪಿಸುತ್ತದೆ. 1956ರಲ್ಲಿ ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನು 4 ಭಾಗಗಳನ್ನು ಮೈಸೂರು ಸಂಸ್ಥಾನದೊಂದಿಗೆ ವಿಲೀನಗೊಳಿಸಿದೆ. ಪ್ರಕ್ರಿಯೆ ಮತ್ತು ಮೈಸೂರು ರಾಜ್ಯ ಎಂದು ಹೆಸರಿಸಲ್ಪಟ್ಟಿದೆ. ದಶಕಗಳ ಹಿಂದೆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಕನ್ನಡ ಜನಶಕ್ತಿ ಶಾಸ್ತ್ರದ ಆಧಾರದ ಮೇಲೆ ರಾಜ್ಯದ ಮೊದಲ ಬೇಡಿಕೆಗಳನ್ನು ಮಾಡಲಾಯಿತು. ಕರ್ನಾಟಕದ ಅರ್ಥ ಬರೆದು ಹಂಚಿ ಹೋಗಿದ್ದ ಕನ್ನಡ ಭಾಷೆಯನ್ನಾಡುತ್ತಿದ್ದ ಪ್ರದೇಶಗಳು, ಕನ್ನಡ ಸಂಸ್ಕೃತಿಯನ್ನು ಹೊಂದಿದ್ದ ಭೂಭಾಗಗಳು, ಕನ್ನಡದ ಜನರನ್ನು ಒಂದು ನಿರ್ದಿಷ್ಟ ಆಡಳಿತ ಒಂದು ರಾಜ್ಯದ ಅಡಿಯಲ್ಲಿ ತರುವುದು ಎಂದರ್ಥ. ಕರ್ನಾಟಕ ಐತಿಹಾಸಿಕ ಹಿನ್ನೋಟ. ಕರ್ನಾಟಕವು ಭಾರತದ ಪ್ರಾಚೀನ ರಾಜ್ಯಗಳಲ್ಲಿ ಒಂದಾಗಿದ್ದು, ಭಾರತ ಪರ್ಯಾಯ ಹಿಮ್ಮುಖದ ಪಶ್ಚಿಮ ಮಧ್ಯಭಾಗದಲ್ಲಿದೆ. ಕರ್ನಾಟಕ ಭೂಪ್ರದೇಶಕ್ಕೆ ಹಲವಾರು ಹೆಸರುಗಳಿಂದ ಕರೆಯಲಾಗಿದೆ. ಅವುಗಳೆಂದರೆ ಮುದ್ದಾಳು, ಬನವಾರಿ, ಉನ್ನತ, ಮೈಶಿಲ, ಮಲೇಶನ ಮಂಡಳ, ಕರ್ಣ, ಚಿನ್ನದ ಬೀಡು ಎನ್ನುವ ಬೇರೆ ಬೇರೆ ಹೆಸರುಗಳನ್ನು ಕರ್ನಾಟಕ ಮೊದಲು ಕರಿತಿದ್ರು. ಹೌದಾ? ಎಲ್ಲಿದ್ದ ಕರ್ನಾಟಕ ವ್ಯಾಪ್ತಿ ಗೊತ್ತಲ್ಲ? ಎಲ್ಲಿದ್ದಾನ ಅದನ್ನು ಹೇಳಬೇಕು ನೀವು. ಕಾವೇರಿಯಿಂದ ಗೋದಾವರಿ ತನಕ ಇಷ್ಟು ವ್ಯಾಪ್ತಿ ಇತ್ತು. ಈಗ ಅದು ಆ್ಯಕ್ಚುಲಿ ಹೆಚ್ಚು ಕಮ್ಮಿ 5-6 ರಾಜ್ಯ. ಕನ್ನಡ ನಾಡಿನ ಬಗ್ಗೆ ಯಾವ್ದು ಗೊತ್ತಿಲ್ಲ, ಬಂದಿದೆ ಇಲ್ಲ? ಫೋಟೋ ಹಚ್ಚಿದ್ದು ಯಾವ್ದಾರ ರೂಲ್ ನಂಬರ್ ಈಗ ಯಾವುದು? ತಾಯಿಯ ಕುರಿತು ಜೀವನವನ್ನು ನಿರೀಕ್ಷಿಸಲಾಗುವುದಿಲ್ಲ. ತಾಯಿಯಂದಿರು ಇಲ್ಲದಿದ್ದರೆ ನಾವು ಇರುತ್ತಿರಲಿಲ್ಲ. ಸಂತೋಷ ಚಿಕ್ಕದಿರಲಿ ದೊಡ್ಡದಿರಲಿ ತಾಯಿ ಅದರಲ್ಲಿ ಪಾಲ್ಗೊಳ್ಳುತ್ತಾಳೆ. ಏಕೆಂದರೆ ನಮ್ಮ ಸಂತೋಷವು ತಾಯಿಗೆ ಮುಖ್ಯವಾಗಿದೆ. ತಾಯಿ ತನ್ನ ಮಗುವನ್ನು ಯಾವುದೇ ತ್ರಾಸೆಯಿಲ್ಲದೆ ಪ್ರೀತಿಸುತ್ತಾಳೆ ಮತ್ತು ಪ್ರತಿಯಾಗಿ ಮಗುವನ್ನು ಮಾತ್ರ ಪ್ರೀತಿಸಲು ಬಯಸುತ್ತಾಳೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ತಾಯಿಯು ಮಗುವಿನ ಸಣ್ಣ ಅಗತ್ಯಗಳನ್ನು ತಾಯಿ ನೋಡಿಕೊಳ್ಳುತ್ತಾಳೆ. ತಾಯಿ ಕುರಿತು ಕೃತಿಗಳು ಸಂಗ್ರಹ ಮಾಡಿದೆ. ಎಷ್ಟಿದ್ದಾವ? ಮಾಡಬಹುದು. ತಾಯಿ ಕುರಿತು ಫೋಟೋ ಹಚ್ಚಿದ್ದು ಯಾವ್ದಾರು ಇದಾವ? ಒಂದು ಹೇಳು. ಪ್ರೀತಿಯಿಂದ ಸಾಕಿದವಳು ಅಮ್ಮ, ಸ್ನೇಹದಿಂದ ಸಲಹಿದವಳು ಅಮ್ಮ. ಪ್ರೀತಿಗೆ ಬೆಲೆ ಕೊಟ್ಟು ಸ್ನೇಹಕ್ಕೆ ನೆಲೆ ಕೊಟ್ಟು ಕೊನೆಯವರೆಗೂ ಜೊತೆಗೆ ಇರುವಳು ಅಮ್ಮ. ತಾಯಿಗಾಗಿ ಏನನ್ನು ಬಯಸದವಳು, ತನಗಿಲ್ಲವೆಂದು ಕೊರಗದವಳು, ಸಂತೋಷ ಸದಾ ಜೊತೆಗೆ ನಿಂತವಳು.
ನಮ್ಮ ನಗುವಲ್ಲೇ ತನ್ನ ಖುಷಿ ಕಂಡವಳು, ನಮಗಾಗಿಯೇ ತನ್ನ ಜೀವನವನ್ನು ಮೀಸಲಿಟ್ಟವಳು ಅಮ್ಮ. ಈ ಕವಿತೆಗಳು ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ ತಾಯಿಯ ಮಾತು ಏನಂತ, ತಾಯಿ ಕೆಲಸ ಏನಂತ ಗೊತ್ತಾಗ್ತದೆ. ತಾಯಿ ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆ ಎಷ್ಟು ಗೊತ್ತಾಗ್ತದ ಕವಿತೆಗಳು, ಹೌದಾ? ಸುಮ್ಮನೆ ಎರಡೆರಡು ಸಾಲದ ಕವಿತೆಗಳು, ಆದ್ರೆ ತಾಯಿ ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆ ಹಂಗೆ ಏನಂತೇಳಿ ನೀವೇ ಸಂಗ್ರಹ ಮಾಡಿರಿ, ಅದು ನಿಮ್ಮಿಂದೇ ಮಾತುಗಳು ಬರ್ತಾವೆ, ಹೌದಾ? ಆ ರೀತಿ ನೀವು ತಾಯಿಗೆ ನಡೆದುಕೊಳ್ಬೇಕು, ಆ ರೀತಿ ಗೌರವ ಕೊಟ್ಟು ಆಯ್ತು ಹೇಳಿದಂತ ಕೇಳ್ಬೇಕು, ಓಕೆನಾ? Yes, sir.